ಸಮಯಸಾರ ಪರಮಾಗಮದ ಮೇಲೆ ಅಮೃತ ಚಂದ್ರಾಚಾರ್ಯ ದೇವರು ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೀಕೃತ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ ಅಂತಿಮ 13ನೇ ಕಲಶಿದೆ. ನಾಟಯತ್ಪೀತಮೋಹಂ ಮೂಲೋನ್ಮೂಲಂ ಸಕಲಮಪಿ ಕರ್ಮಕೃತ್ವಾಬಲೇನ ಏಲೋನ್ಮೀಲತ್ ಪರಮಕಲಯಾ ಸಾಧನಾರಬ್ಧವೇದಿ ಜ್ಞಾನಜ್ಯೋತಿ ಕವಲಿತತಮಃ ಪ್ರೋಜ್ಜೃಂಭೆ ಹರೇಣ. ಜ್ಞಾನಜ್ಯೋತಿ ಭರೇಣ ಪ್ರೋಜ್ಜೃಂಭೆ. ಶುದ್ಧ ಸ್ವರೂಪದ ಪ್ರಕಾಶವು ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಹೇಗಿದೆ? ಸಹಜ ರೂಪದಿಂದ ಪ್ರಕಟವಾಗಿ ಯಾವಾಗಲೂ ಅತೀಂದ್ರಿಯ ಸುಖ ಪ್ರವಾಹದ ಜೊತೆ ಪರಿಣಮನವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಮಿಥ್ಯಾತ್ವ ಅಂಧಕಾರವನ್ನು ದೂರ ಮಾಡಿರುವಂಥದ್ದಿದೆ. ಹೀಗೆ ಯಾವ ಪ್ರಕಾರದಿಂದ ಆಗಿದೆ ಆ ಪ್ರಕಾರ ಹೇಳುತ್ತಾರೆ. ಅನೇಕ ಪ್ರಕಾರದಿಂದ ಹೇಳಲಾದ ಭಾವರೂಪ ಅಥವಾ ದ್ರವ್ಯರೂಪ ಕ್ರಿಯೆ, ಪುಣ್ಯರೂಪ ಅಥವಾ ಪಾಪರೂಪ, ಅವನ್ನು ಬಲವಂತತೆಯಿಂದ ಎಷ್ಟು ಕ್ರಿಯೆಗಳಿವೆ ಅವೆಲ್ಲವೂ ಮೋಕ್ಷ ಮಾರ್ಗವಿಲ್ಲವೆಂದು ತಿಳಿದು ಸಮಸ್ತ ಕ್ರಿಯೆಗಳಲ್ಲಿ ಮಮತೆಯ ತ್ಯಾಗ ಮಾಡುವುದರಿಂದ ಶುದ್ಧ ಜ್ಞಾನವು ಮೋಕ್ಷ ಮಾರ್ಗವಿಲ್ಲವೆಂದು ಶುದ್ಧ ಜ್ಞಾನವು ಮೋಕ್ಷ ಮಾರ್ಗವಿದೆ ಎಂಬ ಸಿದ್ಧಾಂತವು ಸಿದ್ಧವಾಯಿತು. ಹೇಗಿದೆ ಕರ್ಮವು? ಭೇದೋನ್ಮಾದ ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ ಎಂದರೆ ಅಂತರ. ಅದರಿಂದ ಆಗಿರುವಂಥ ಉನ್ಮತ್ತತೆಯು ಅದರಲ್ಲಿ ಇದೆ. ಏನು ಹೇಳಿದರೆ, ಯಾವುದ ಸಮಸ್ತ ಶುಭಾಶುಭ ಅಂದರೆ ಅಥವಾ ಭಾವ ದ್ರವ್ಯರೂಪ ಅಂದರೆ ಅಥವಾ ಪುಣ್ಯ ಪಾಪರೂಪ ಅಂದ್ರೂ ಆ ಎಲ್ಲ ಕ್ರಿಯೆಗಳ ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ಬಲವಂತತೆಯಿಂದ ತಿಳಿದು ಅವುಗಳಲ್ಲಿನ ಮಹತ್ವವನ್ನು ಬಿಟ್ಟ ನಂತರ ಒಂದು ಶುದ್ಧ ಜ್ಞಾನವೇ ಮೋಕ್ಷ ಮಾರ್ಗ ಇದೆ ಅನ್ನುವಂಥ ಸಿದ್ಧಾಂತ ಸಿದ್ಧಾಯಿತು. ಏನು ಬಹಳ ವಿಷಯ ಅಂತಂದರೆ ಅದರಲ್ಲಿ ನಮ್ಮ ಸಂಪೂರ್ಣ ಜೀವನ ಪರಿವರ್ತಿತ ಆಗಿ ಹೋಗುವಂಥ ಮಾತು ಇದೆ ಅಥವಾ ಭಾವ ಇದೆ. ಜೀವನ ಪರಿವರ್ತಿತ ಆಗೋದಂತಂದರೆ ಏನು? ಎದ್ದು ಹೋಗಿ ದೀಕ್ಷಾ ತಗೊಳ್ಳೋದ ಅಂತಲ್ಲ. ಪರಿವರ್ತಿತ ಆಗೋದಂತಂದರೆ ಏನು? ಪರಿವರ್ತಿತ ಆಗೋದಂತಾದ ಅನಾದಿ ಕಾಲದಿಂದ ಯಾವ ಉನ್ಮತ್ತತೆ ಇರುತ್ತಲ್ಲ, ಏನು ಉನ್ಮತ್ತತೆ ಅದನ್ನೇ ಮುಂದೆ ಹೇಳಿದಾರಲ್ಲ, ಶುಭದ ಪಕ್ಷದಿಂದ ಉನ್ಮಾದ ಉತ್ಪನ್ನ ಆಗಿರುತ್ತೆ. ಉನ್ಮತ್ತತೆ ಅರ್ಥಾತ್ ಸ್ವಕ್ಕವನ್ನು ಉನ್ಮತ್ತ ಆಗೋದಂತಂದ್ರೆ ಏನು? ಸ್ವಕ್ಕ. ನೋಡ್ರಿ, ಅಶುಭದ ಉದಯ ಜೀವದ ಸ್ವಕ್ಕ ಮುರಿತಿದೆ. ಆದರೆ ಶುಭದ ಉದಯ ಇರೋದು ಮತ್ತು ಶುಭ ಪರಿಣಾಮ ಇರೋದು, ಇದು ಮಹಾಸೊಕ್ಕ ತರಿಸ್ತಿದೆ. ನಮಗೆ ತಿಳಿದು ಬರುವುದಿಲ್ಲ. ಸ್ವಲ್ಪ ದಶಲಕ್ಷಣ ನೋಂಪಿ ವ್ರತ ಧಾರಣ ಮಾಡ್ತಾರಲ್ಲ, 2 ವರ್ಷ ಮಾಡಿದ ನಂತರ ಅವರಿಗೆ ಅಭಿಮಾನ ಬರ್ತಿದೆಯೋ ಅಥವಾ ಇಲ್ಲ ನಾವು ಏನಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಉಳಿದ ಜನರಿಗಿಂತ ನೋಂಪಿ ಧಾರಣ ಮಾಡದೇ ಇರುವಂಥವರಿಗಿಂತ ನಾನು ಬಹಳ ಉತ್ಕೃಷ್ಟ ಅಂತ ಹೇಳ್ತಾರೆ.
ಯಾರು ನೋಂಪಿಯದ ಧಾರಣ ಮಾಡಿಲ್ಲ, ಪರ್ವಗಳ ಆಚರಣೆ ಮಾಡ್ತಾ ಇಲ್ಲ, ಅವರನ್ನು ಶ್ರೇಷ್ಠ ಅಂಥೇಳಿ ತಿಳಿಯೋದ್ರೊಳಗೆ ಸಜ್ಜನಿಕೆ ಇದೆ ರೀ. ಹೌದೇ? ಆದರೆ ಅನುಕೂಲತೆ ಇದೆ. ನೋಂಪಿಯದ ಮಾಡುವ ಹಾಗೆ, ಕ್ರಿಯೆ ಮಾಡುವ ಹಾಗೆ, ಯಾತ್ರೆ ಮಾಡುವ ಹಾಗೆ, ದಾನ ಕೊಡುವ ಹಾಗೆ. ಆ ಕ್ರಿಯೆಗಳನ್ನು ಮಾಡಿದ ನಂತರ ಅದು ಅನುಕೂಲತೆ ಇರುವುದಿದೆ, ಪುಣ್ಯದ ಇದೆ, ದೇಹದ ಅನುಕೂಲತೆ ಇದೆಯಲ್ಲ. 10 ದಿವಸ ಕೂಡ ಕಲಿಬೇಕಲ್ಲ, ಬರೀ 1 ಗಂಟೆರೇ ಇರಲಿ, ಅದೇ ಅಷ್ಟಿದೆಯೋ ಇರಲಿ, ಅನುಕೂಲತೆ ದೇಹದ್ದು ಬೇಕಲ್ಲ. ಅದರ ಸಲುವಾಗಿ ದಾನಾದಿಗಳನ್ನು ಕೊಡೋದು, ತೀರ್ಥವಂದನಾದಿಗಳನ್ನು ಮಾಡುವ ಸಲುವಾಗಿ, ಪೂಜಾದಿಗಳಲ್ಲಿ ಕೂಡ ಉತ್ಕೃಷ್ಟ ಸಾಮಗ್ರಿಗಳ ಸಲುವಾಗಿ ಧನವ್ಯಯ ಮಾಡುವುದರಲ್ಲಿ ಅನುಕೂಲತೆ ಅರ್ಥಾತ್ ಪುಣ್ಯದ ಉದಯ ಬೇಕು. ಇನ್ನು ಅದರಲ್ಲಿ ಪುಣ್ಯಮಯ ಕಾರ್ಯ ಮಾಡ್ತಿದ್ದ ಅಂತಂದ್ರೆ ಪರಿಣಾಮ ಪುಣ್ಯ ಇದೆಯೋ ಅಥವಾ ಇಲ್ಲ ಗೊತ್ತಿಲ್ಲ, ಶುಭ ಪರಿಣಾಮ ಇದಾವೆಯೋ ಅಥವಾ ಇಲ್ಲ ಗೊತ್ತಿಲ್ಲ, ಆದರೆ ಕ್ರಿಯೆ ಇದೆಯಲ್ಲ ಪುಣ್ಯದ, ಅವಾಗ ಏನಾಗ್ತಿದೆ ರೀ, ಭಯಂಕರ ಸೊಕ್ಕು ಬರ್ತಿದೆ. ಇಲ್ಲಿ ಶಬ್ದ ಇದೆ ನೋಡ್ರಿ, ಅದ್ಭುತ ಮಾತು. ಆದರೆ ಯಾವುದ ಈ ಜೀವದ ಸೊಕ್ಕನ್ನು, ಅಹಂಕಾರವನ್ನು ಮುರಿದು ಹಾಕ್ತಿದೆಯೋ ಅದು ಈ ಜೀವಕ್ಕೆ ಹಿಡಿಸೋದಿಲ್ಲ. ಹಿಡಿಸ್ತಿದೆ ಇಲ್ಲ. ಒಂದು ಸ್ವಲ್ಪ ಯಾವುದನ್ನು ಭ್ರಾಂತಿಯಿಂದ ಅನುಕೂಲ ಅಂಥೇಳಿ ತಿಳ್ಕೊಂಡಿದ್ದೀವಿಯೋ, ನಿಜವಾಗಿ ಪರಪದಾರ್ಥದೊಳಗೆ ಅನುಕೂಲತೆ ಅನ್ನೋದು ಇರೋದನ್ನೇ ಇಲ್ಲ. ಭ್ರಾಂತಿಯಿಂದ ಯಾವುದನ್ನು ಅನುಕೂಲ ಅಂಥೇಳಿ ತಿಳ್ಕೊಂಡಿದ್ದೀವಿಯೋ ಆ ಅನುಕೂಲತೆಯೊಳಗೆ ಸ್ವಲ್ಪ ಏನಾದರೂ ನ್ಯೂನತೆ ಬಂತು ಅಂತಂದ್ರೆ ನಮಗೆ ಮಹಾ ಕಷ್ಟ ಆಗ್ತಿದೆ. ಹೌದು, ಭ್ರಾಂತಿಯಿಂದ ನಾವೇ ಕಲ್ಪಿಸಿಕೊಂಡಿರುವಂಥ ಭಲೆ ಅದು ಅಗ್ರಹಿತ ಮಿಥ್ಯಾತ್ವದೊಳಗೆ ಬರ್ತಿದ್ದೇವೆ. ಅನಾದಿ ಕಾಲದ್ದಿದೆಯಲ್ಲ, ಅದರ ನನ್ನದೇ ಕಲ್ಪನೆ ಇದೆ. ಅದು ಪರಪದಾರ್ಥದ್ದಾಗಲಿ ಅನ್ಯರದ್ದ ಶಿಕ್ಷಣ ಆಗಲಿ ಅದರೊಳಗೆ ಇಲ್ಲ. ಒಂದು ವೇಳೆ ಇದ್ರೂ ಕೂಡ ಅದು ನಿಮಿತ್ತ ಇದೆ. ಮೂಲಂತೂ ಕಲ್ಪನೆ ನನ್ನದೇ ಇದೆ. ಏನ, ಈ ಪದಾರ್ಥ ಅನುಕೂಲ ಇದೆ, ಈ ಪದಾರ್ಥದ ಅವಸ್ಥೆ ಹೀಗಿದ್ರೆ ನನಗೆ ಸುಖ ಇದೆ ಅನ್ನುವ ಕಲ್ಪನೆ ಏನಿದೆ ಅಲ್ಲ, ಆ ಕಲ್ಪನೆಗೆ ಒಂದು ಸ್ವಲ್ಪ ನ್ಯೂನತೆ ವ್ಯತ್ಯಯ ಬಂತು ಅಂತಂದ್ರೆ ಮಹಾ ಕಷ್ಟ ಆಗ್ತಿದೆ. ಹೌದು ಅಥವಾ ಮಹಾ ಕಷ್ಟ ಆಗ್ತಿದೆ. ಅರ್ಥಾತ್ ಆ ಕಾಲ್ಪನಿಕ ಸುಖದೊಳಗೆ, ಕಾಲ್ಪನಿಕ ಅನುಕೂಲತೆಯೊಳಗೆ ಪ್ರತಿಕೂಲತೆ ಕಂಡು ಬಂತು ಅಂತಂದ್ರೆ ಮಹಾ ಕಷ್ಟ ಆಗ್ತಿದೆ. ಆದರೆ ನಿಜವಾಗಿ ಆ ಪ್ರತಿಕೂಲತೆ ಏನಿದೆ, ಬಾಹ್ಯದ ಅನುಕೂಲ ಪ್ರತಿಕೂಲದ ಭ್ರಾಂತಿಯನ್ನು ಕತ್ತರಿಸಿ ಹಾಕುವ ಸಲುವಾಗಿ ಉಪಯೋಗಿ ಇದೆ ರೀ, ಮಹಾ ಉಪಯೋಗಿ ಇದೆ. ಆದರೆ ಅದನ್ನು ಆ ಪ್ರಕಾರದಿಂದ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಕಷ್ಟ ಅಂಥೇಳಿ ತಿಳಿತೇವೆ, ಪುನಃ ಅದರಲ್ಲಿ ಆರ್ತರೌದ್ರ ಧ್ಯಾನ ಮಾಡ್ತೇವೆ ಮತ್ತು ಅನಂತ ಸಂಸಾರವನ್ನು ಯಥಾವತ್ತಾಗಿ ಹಾಗಿದೆಯೋ ಹಾಗೆ ಕಾಯ್ಕೊಳ್ತೇವೆ. ಅದ್ಭುತ ಮಾತು ಹೇಳ್ತಾ ಇದ್ದಾರೆ. ಯಾವ ಮಮತೆಯ ತ್ಯಾಗ ಆಯಿತೋ, ಯಾವುದರೊಳಗಿಂದ, ಶುಭಾಶುಭ ಅರ್ಥಾತ್ ಪುಣ್ಯ ಮತ್ತು ಪಾಪ ರೂಪದ ಕ್ರಿಯೆ ಅಂದ್ರನ ಭಾವ ರೀ. ಜೀವದ ಭಾವಕ್ಕ ಕ್ರಿಯೆ ಅಂತಾರೆ, ತ್ರಿಕಾಲ ಸದೃಶ ಸ್ವಭಾವಕ್ಕ ಜ್ಞಾನ ಅಂತಾರೆ. ಅರ್ಥಾತ್ ಜ್ಞಾನ ಏನಿದೆ ಅದರ ಸ್ವಭಾವ ಇದೆ, ಅಶುದ್ಧ ಅಥವಾ ಶುದ್ಧ ರೂಪದ ಭಾವಗಳೇನಿದಾವೆಯೋ ಅವು ಕ್ರಿಯೆ ಇದ್ದಾವೆ. ಅಶುದ್ಧ ಅಥವಾ ಶುದ್ಧ ರೂಪದ ಭಾವಗಳೇನಿದ್ದಾವೆ ಅವು ಕ್ರಿಯೆ ಇದ್ದಾವೆ. ಸಿದ್ಧಾವಸ್ಥೆಯಲ್ಲಿ ಕ್ರಿಯೆ ನಡೆದಿದೆಯೋ ಅಥವಾ ಇಲ್ಲರಿ? ಕ್ರಿಯಾವತಿ ಶಕ್ತಿ ಇದೆಯಲ್ಲ, ಕ್ರಿಯಾವತಿ ಅಂತಂದ್ರೆ ಸ್ಥಳಾಂತರ ಸ್ಥಾನಾಂತರ ಅಲ್ಲ, ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ರೂಪ ಆಗೋದು. ಅಲ್ಲಿ ನಿರಂತರ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ರೂಪ ಆಗುವಂಥ ಕ್ರಿಯೆ ನಡೆದಿದೆಯೋ ಅಥವಾ ಇಲ್ಲರಿ? ನಡೆದಿದೆ. ಹಾಗಾದ್ರೆ ಅಶುದ್ಧ ಅಥವಾ ಶುದ್ಧ ಜೀವದನ ಭಾವ ಏನಿದಾವೆ ಅವು ಕ್ರಿಯೆ ಇದ್ದಾವೆ. ಅವುಗಳಲ್ಲಿನ ಮಮತ್ವವನ್ನು ಬಿಟ್ಟು ಕೊಡುವುದೇನಿದೆ, ಬಲವಂತತೆಯಿಂದ ಅವುಗಳ ಮಮತ್ವವನ್ನು, ಮಮತೆಯನ್ನು ತ್ಯಾಗ ಮಾಡುವುದರಿಂದ, ತ್ಯಾಗ ಮಾಡುವುದೇನಿದೆ ಅದುವೇ ಪುರುಷಾರ್ಥ ಇದೆ, ಅದುವೇ ಮೋಕ್ಷ ಮಾರ್ಗದ ಉಪಲಬ್ಧಿಯ ಸಲುವಾಗಿ
ಜೀವ ಮಾಡಬೇಕಾದಂಥ ಒಂದು ಪ್ರಯತ್ನ ಇದೆ ರೀ. ಇನ್ನು ಆ ಪ್ರಯತ್ನದಿಂದ ಯಾವುದು ಸಿದ್ಧ ಆಗ್ತಿದೆಯಲ್ಲ ಅದು ಸಿದ್ಧಾಂತ ಇದೆ. ಏನು ಸಿದ್ಧ ಆಯಿತು? ಒಂದು ಶುದ್ಧ ಜ್ಞಾನವೇ ಮೋಕ್ಷ ಮಾರ್ಗ ಇದೆ ಅನ್ನೋದ ಸಿದ್ಧ ಆಯಿತು. ಹಾಗಾದ್ರೆ ಆ ಮೋಕ್ಷ ಮಾರ್ಗ ಇದೆ ಅಂಥೇಳಿ ಸಿದ್ಧ ಆದ ನಂತರ ಯಾವ ಕರ್ಮದ ತ್ಯಾಗ ಆಯ್ತಲ್ಲ ಆ ಕರ್ಮ ಎಂಥದ್ದಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಶುಭಾಶುಭ ಕರ್ಮದ ತ್ಯಾಗ ಅಂದ್ರೆ ಅಥವಾ ಬಂಧ ಮಾರ್ಗದ ತ್ಯಾಗ ಅಂದ್ರೆ ಶುಭಾಶುಭ ಭಾವ ಜೀವನಿಗೆ ಬಂಧನ ರೂಪದವ್ರೆ. ಶುಭ ಅಶುಭ ಭಾವಗಳ ಜೀವನಿಗೆ ಬಂಧನ ರೂಪದವು. ಯಾವುದರಿಂದ ಬಂಧಿತ ಮಾಡ್ತಾವ? ಅತೀಂದ್ರಿಯ ಸುಖ ಪ್ರವಾಹದ ಕಡೆಗೆ ಹೋಗುವುದರಿಂದ ಅವ ಬಂಧನ ಮಾಡ್ತವೆ, ಹೋಗುವುದಕ್ಕೆ ಬಂಧನ ಮಾಡ್ತವೆ, ಅಡ್ಡಿ ಮಾಡ್ತವೆ, ಬಂಧಿಸಿಡ್ತವೆ. ಆ ಕಡೆ ನೋಡ್ಕೊಡುವುದಿಲ್ಲ, ಆ ಕಡೆ ಹೋಗುಕೊಡುವುದಿಲ್ಲ. ಅತೀಂದ್ರಿಯ ಸುಖದ ಪ್ರವಾಹವನ್ನು ತನ್ನೊಳಗೆ ಪ್ರಾಪ್ತ ಮಾಡಿಕೊಳ್ಳು ಕೊಡುವುದಿಲ್ಲವ ಅಂಥೇಳಿ ಬಂಧನ ಅಂಥೇಳಿ ಅಂದರು. ಹಾಗಾದ್ರೆ ಆ ಬಂಧನ ಹೇಗಿದೆ ಕೇಳ್ತಾ ಇದ್ದಾರೆ. ವಿಷಯ ಕಷಾಯ ರೂಪ ಇದೆ ಅನ್ಲಿಲ್ಲ, ಅದೆಲ್ಲ ಹಿಂದೆ ಹೇಳಿ ಬಂದಿದ್ದಾರ್ರಿ ಇದೇ ಪುಣ್ಯ ಪಾಪ ಅಧಿಕಾರದೊಳಗ. ಯಾವುದಕ್ಕೆ ವಿಷಯ ಕಷಾಯ ಎಂದಿದ್ದಾರೆ ಒಂದ್ಸಲ ನೆನಪಿಗೆ ಬರ್ತಿದೆ ನೋಡ್ರಿ. ಈ ಪುಣ್ಯ ಪಾಪ ಅಧಿಕಾರದೊಳಗ ಯಾವುದಕ್ಕೆ ವಿಷಯ ಕಷಾಯ ಎಂದಿದ್ದಾರ್ರಿ? ವ್ರತ, ಸಂಯಮ, ತಪ, ಶೀಲ ಅವುಗಳಿಗೆ ವಿಷಯ ಕಷಾಯ ಎಂದಿದ್ದಾರೆ. ಮಿಥ್ಯಾತ್ವ ಮತ್ತು ಕ್ರೋಧಮಾನ ಮಾಯಾಲೋಭಂತೂ ಪ್ರತ್ಯಕ್ಷ ಕಷಾಯ ಅನ್ನೋದವ್ರಲ್ಲ. ಆದ್ರೆ ಆ ಕ್ರೋಧಮಾನ ಮಾಯಾಲೋಭ ಮತ್ತು ಮಿಥ್ಯಾತ್ವದೊಳಗನ್ನ ಸಮಾವೇಶ ಆಗ್ತಿದೆ. ಏನ? ವ್ರತ, ತಪ, ಸಂಯಮ, ಶೀಲ ರೂಪದ ಪರಿಣಾಮ. ಆ ಪರಿಣಾಮಗಳ ಕುರಿತು ಜ್ಞಾನದೊಳಗ ಯಾವಾಗ ಅಧಿಕತೆ ಅನ್ನಿಸ್ತಿದೆಯೋ ಆವಾಗ ಅದುವೇ ಲೋಭ ಕಷಾಯ ರೂಪದಿಂದ ಜೀವನಿಗೆ ಅದ ಹಾನಿ ಮಾಡ್ತಿದೆ. ಮೋಕ್ಷ ಮಾರ್ಗಸ್ಥ ಜೀವನಿಗೆ ಇದು ಮೋಕ್ಷ ಮಾರ್ಗ ಇದೆ ಅಂಥೇಳಿ ಯಾವಾಗ ಆ ವ್ರತ, ಸಂಯಮ, ತಪ, ಶೀಲಗಳನ್ನ ಇದು ಮೋಕ್ಷ ಮಾರ್ಗ ಇದೆ ಅಂಥೇಳಿ ಮನ್ನಿಸ್ತಾನಲ್ಲ ಆವಾಗ ಅದುವೇ ಆತ್ಮಜ್ಞಾನದಿಂದ ಶೂನ್ಯ ಇರುವಂತಹ ಜೀವನಿಗೆ ಮಿಥ್ಯಾತ್ವದ ಪೋಷಕಿದೆ. ತಿಳಿತಂದ್ರೆ ವಿಷಯ ಕಷಾಯ ಯಾವುದಕ್ಕಂದಿದರು? ಸ್ಪಷ್ಟ ರೂಪದಿಂದ ವ್ರತ, ತಪ, ಶೀಲ, ಸಂಯಮಾದಿಗಳಿಗೆ ವಿಷಯ ಕಷಾಯ ಅಂದಿದ್ದಾರೆ. ಇಲ್ಲಿ ಆ ಮಾತು ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ಈ ಜೀವ ತಿಳ್ಕೊಂಡು ಬಂದಿದ್ದಾನೆ ಅಂತಾರೆ. ಹಾಗಾದ್ರೆ ಆ ಕರ್ಮ ಹೇಗಿದೆ ಅಂತಂದ್ರೆ ವಿಷಯ ಕಷಾಯ ರೂಪ ಇದೆ ಅನ್ಲಿಲ್ಲ. ಏನಂತ ಇದ್ದರು? ಭೇದೋನ್ಮಾದಂ ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ. ಭೇದ ಎಲ್ಲಿದೆ? ಪಕ್ಷಪಾತ. ಭೇದ ಎಲ್ಲಿ ಮಾಡಿದ? ಅಶುದ್ಧದೊಳಗೆ ಭೇದ ಮಾಡಿದ, ಎರಡು ವಿಭಾಗ ಮಾಡಿದ. ಅದೇನಿದೆ? ಉನ್ಮಾದ ಇದೆ ರೀ. ಉನ್ಮಾದ ಅರ್ಥಾತ್ ಮಸ್ತಿ. ತಾಯಿ ತಂದೆ ಮಾತು ಯಾವಾಗ ಕೇಳುವುದಿಲ್ರಿ ಮಕ್ಕಳ? ಯಾವಾಗ ಸೊಕ್ಕು ಬರ್ತೈತೆ ಯಾವಾಗ ಕೇಳುವುದಿಲ್ಲ. ಅದಕ್ಕೆ ಏನಂತಾರು? ಸೊಕ್ಕು ಬಂದೈತೆ ಅಂತ, ದೊಡ್ಡವಾಗಿದೆ ಅಂತಾರೆ. ದೊಡ್ಡ ಅರ್ಥಾತ್ ಏನ? ಅಹಂಕಾರ ಪ್ರಾಪ್ತ. ಸೊಕ್ಕು ಬರೋದು ಅಷ್ಟೇ ರೀ. ಆ ಸೊಕ್ಕಂತೂ ಯೌವನದ್ದು ಇರ್ತಿದೆ ರೀ. ಹೌದ್ರೆ ತಾಯಿ ತಂದೆ ಮಾತು ಕೇಳ ನಾನೇನೇನು ಸಣ್ಣವಲ್ಲ ಅಂತಾರೆ ಅವ್ರು ಸ್ಪಷ್ಟ. ಅರ್ಥಾತ್ ಅದು ಯೌವನದ ಮದ ಇದೆ ರೀ. ವಿದ್ಯೆಯ ಮದ, ಧನ ಮದ, ಇವೆಲ್ಲ ಮದ ಅದವಲ್ಲ. ಮದ ಅಂದ್ರೆ ಸೊಕ್ಕರಿ, ಬೇರೆ ಏನಿದೆ? ಸೊಕ್ಕಂದ್ರೆ ಬೇರೆ ಏನು ವಿಶೇಷ ಏನ್ರಿ ಇದೆ? ಹೀಗೆ ಮಾತಿಲ್ಲ. ಮದ. ಹಾಗಾದ್ರೆ ನಮಗೂ ಭೇದದ ಮದ ಇದೆ. ನಮಗಲ್ಲ, ಯಾರು ಗೃಹಸ್ಥಾವಸ್ಥೆಯನ್ನು ತ್ಯಾಗ ಮಾಡಿದ ಅವ್ರದ್ದು ಹೇಳ್ತಾರೆ. ಗೃಹಸ್ಥಾವಸ್ಥೆಯನ್ನು ತ್ಯಾಗ ಯಾಕೆ ಮಾಡಿದಾರ್ರಿ? ಅಲ್ಲಿ ಪಾಪ ಇದೆ ಅಲ್ಲ, ಅಲ್ಲಿ ಆರಂಭ ಹಿಂಸೆ ಇದೆ, ಉದ್ಯೋಗ ಹಿಂಸೆ ಇದೆ. ಇದೇನಿಲ್ರಿ ಪುರುಷನಿಗೆ ಆರಂಭ ಹಿಂಸೆ, ಉದ್ಯೋಗ ಹಿಂಸೆ, ವಿರೋಧಿ ಹಿಂಸೆ, ಕೆಲವೊಮ್ಮೆ ಸಂಕಲ್ಪ ಹಿಂಸೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಸಂಕಲ್ಪ ಹಿಂಸೆ ಅವು ಮೂರರೇ ಇದಾವೆ. ಆರಂಭ ಹಿಂಸೆ ಇದೆ, ಉದ್ಯೋಗ ಹಿಂಸೆ ಇದೆ,
ವಿರೋಧ ಹಿಂಸೆ ಇದೆ. ಹಾಗಾದರೆ ಈ ಹಿಂಸೆಯ ಸ್ಥಾನ ಬೇಡ ಅಂಥೇಳಿ ಮೋಕ್ಷ ಮಾರ್ಗ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದರೆ ಅಂದ್ರೆ ಭೇದೆಯ ಯಾವುದರಲ್ಲಿ ಮಾಡಿದ? ಅಶುದ್ಧದಲ್ಲಿ ಮಾಡಿದ. ಪಾಪರೂಪದ ಪರಿಣಾಮವನ್ನು ಬಿಟ್ಟುಕೊಟ್ಟ, ಪುಣ್ಯಮಯಿ ಜೀವನವನ್ನು ತನ್ನದಾಗಿಸಿಕೊಂಡ. ಆವಾಗ ಅವನಿಗೆ ಅಂತರಂಗದೊಳಗೆ ನಾ ಮಾಡಬೇಕಾದದ್ದನ್ನು ಮಾಡಿದ್ನು. 108ನೇ ಕಲಶದೊಳಗೆ ಹೇಳಿ ಬಂದಿದ್ದಾರಲ್ಲ, ಯತಿತನವನ್ನು ಧಾರಣ ಮಾಡಿ ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ದೇವೆ ಅಂಥೇಳಿ ತಿಳ್ಕೊಂಡ್ರೆ ಅದರಿಂದ ನಿಮ್ಮದು ಹಾನಿ ಆಗ್ತಿದೆ. ಆ ಅಭಿಮಾನವನ್ನು, ಆ ಮನ್ನಣೆಯನ್ನು ಬಿಟ್ಟುಕೊಟ್ಟ ಶುದ್ಧ ಸ್ವರೂಪದ ಅನುಭವ ಮಾಡ್ರಿ ಅಂಥೇಳಿ ಅಲ್ಲಿ 8ನೇ ಕಲಶದೊಳಗೆ ಹೇಳಿ ಬಂದಿದ್ದಾರೆ. ಇದು ಎಷ್ಟನೇದಿದ್ದೀರಿ? 13ನೇ. ಗೃಹಸ್ಥಾವಸ್ಥೆ ಮನೆ ಬಿಟ್ಟ ನಂತರ, ಯಾತ್ರೆಗೆ ಹೋದ ನಂತರ, ಸಮ್ಮೇ ಶಿಖರ್ಜಿಗೆ ಹೋದ ನಂತರ, ಮನೆ ಬಿಟ್ಟು ಮಂದಿರಕ್ಕೆ ಹೋದ ನಂತರ ನೋಡ್ರಿ ಇದು ಸ್ಪಷ್ಟ ಇದೆ. ಆದರೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದಕ್ಕೆ ದೀಕ್ಷೆನೇ ತಗೊಳ್ಬೇಕು ಹೀಗಿಲ್ಲ. ಇಲ್ಲಂತೂ ದೀಕ್ಷೆ ತಗೊಂಡವ್ರ ಮಾತು ಹೇಳ್ತಿರ್ಬೋದು, ಆದ್ರೆ ಅದರೊಳಗೆ ಇವೆಲ್ಲ ಗರ್ಭಿತದವಲ್ಲ. ಬೆಳಗ್ಗೆ ಶುಚಿರ್ಭೂತಾಗಿ ಪವಿತ್ರ ಭಾವದಿಂದ ಮಂದಿರಕ್ಕೆ ಹೋದ್ರೆ ಅದರೊಳಗೆ ನಮ್ಗೆ ಅಭಿಮಾನ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಹೆಮ್ಮೆ ಅನ್ನಿಸ್ತಿದೆಯೋ ಅಥವಾ ಹೋಗ್ಲಿಕ್ಕೆ ಆಗಲಿಲ್ಲ? ಅವಾಗ ಖೇದ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಅನ್ನಿಸ್ಬೇಕು ಅಥವಾ ಬೇಡ್ರಿ? ಅಶುಭ ಕ್ರಿಯೆಯನ್ನು ಬಿಟ್ಟು ಶುಭ ಕ್ರಿಯೆ ಮಾಡುವ ವೇಳೆದೊಳಗೆ ಹೆಮ್ಮೆ ಅನ್ನಿಸ್ಬೇಕು, ಅಭಿಮಾನ ಅನ್ನಿಸ್ಬೇಕು ಅಥವಾ ಬೇಡ್ರಿ? ಏನು ಹೇಳೋದು? ಅನ್ನಿಸಬೇಕು ಅನ್ನೋದು 100ಕ್ಕೆ 100ರಷ್ಟು ಸತ್ಯ ಇದೆ. ಅನ್ನಿಸದ ವಿನಃ ಇದರ ತ್ಯಾಗ ಅಧಿಕ ರೂಪದಿಂದ ಆಗೋ ಸಾಧ್ಯ ಇಲ್ಲ. ಅನ್ನಿಸದ ವಿನಃ ಆ ರೂಪದ ಪ್ರವೃತ್ತಿ ಅಧಿಕ ರೂಪದಿಂದ ಆಗೋ ಸಾಧ್ಯ ಇಲ್ಲ. ಆದ್ರೆ ಆ ಅನ್ನಿಸಿಕೆ ಧರ್ಮ ಅಂಥೇಳಿ ಬದಲಾವಣೆ ಆಯಿತು ಅಂತಂದ್ರೆ ಏನಾಗೋದ್ರೆ ಅದು ಬದಲಾವಣೆ ಆಗಲಿಕ್ಕೆ ಏನಾದರೂ ಸಮಯ ಬೇಕಾಗ್ತಿದೆ? ಬಹಳ ದಿವಸದಿಂದ ಮಾಡಿದ ಮೇಲೆ ಅದೇ ಧರ್ಮ ಅಂಥೇಳಿ ಮನ್ನಿಸಿಕೊಳ್ತಾನೋ ಅಥವಾ ಆ ಸಮಯದೊಳಗೆ ಮನ್ನಿಸಿಕೊಳ್ತಾನೆ? ಯಾವುದೋ ಒಂದು ಕಾರ್ಯ ಚಿಕ್ಕದ ಮಾಡಿದ್ರೂ ಕೂಡ ಆತ್ಮ ಕಲ್ಯಾಣದಲ್ಲಿ ನಿಮಿತ್ತ ಇರುವಂಥ ಯಾವುದೋ ಒಂದು ಬಾಹ್ಯ ಕ್ರಿಯೆಯನ್ನು, ಚಿಕ್ಕದಾದಂಥ ಕ್ರಿಯೆಯನ್ನು ಮಾಡಿದ್ರೂ ಕೂಡ ಅವನಿಗೆ ಆ ಕ್ರಿಯೆಯೊಳಗ ಧನ್ಯತೆ, ಹೆಮ್ಮೆ, ಅಭಿಮಾನ ಬರುವುದರ ಜೊತೆಯಾಗಿ ಅದರೊಳಗೆ ಧರ್ಮದ ಕಲ್ಪನೆ ಬಂದು ಬಿಡ್ತಿದೆ. ಅದರಿಂದ ಏನಾಗ್ತಿದೆ? ಅದರಿಂದ ಒಂದು ಸ್ವಲ್ಪ ಪುಣ್ಯ ಆದ್ರೆ ಆಗ್ತಿದೆ, ಆದರೆ ಮಹಾಪಾಪ ರೂಪದ ಮಿಥ್ಯಾತ್ವಾಗ್ತಿದೆ. ಅದಕ್ಕೆ ಸೂಕ್ಷ್ಮ ಭಗವಂತ ಪರಿಣಾಮದೊಳಗೆ ಶುಭ ಇರೋದು ಅವಶ್ಯಕ ಇದೆ. ಮನ್ನಣೆಯೊಳಗ ಶುಭದಿಂದ ಧರ್ಮ ಇಲ್ಲ ಅನ್ನೋದು ಸ್ಪಷ್ಟ ರೂಪದ ನಿರ್ಣಯ ಇರೋದು ಅವಶ್ಯಕ. ಪರಿಣತಿಯೊಳಗೆ ಶುಭ ಬೇಕ್ರಿ. ಪರಮಾತ್ಮ ಪ್ರಕಾಶದೊಳಗೆ ಹೇಳ್ತಾರಲ್ಲ, ಮೊದಲಿನ ಕಾಲದೊಳಗೆ ಧರ್ಮಾತ್ಮ ಜೀವರುಗಳು ಹೇಗಿದ್ರು? ಬುದ್ಧಿಯಲ್ಲಿ ಅಧ್ಯಾತ್ಮ, ವಚನದಲ್ಲಿ ಸತ್ಯ ಮತ್ತು ಆಚರಣೆಯಲ್ಲಿ ಅಹಿಂಸೆ. ಎಂಥ ಅದ್ಭುತ ಮಾತರಿ! ಎಷ್ಟು ಸಣ್ಣ ಮಾತಿನ ಮೂಲಕ ಎಷ್ಟು ಮಹತ್ವಪೂರ್ಣವಾದಂಥ ವಿಷಯವನ್ನು ಅಥವಾ ಸಂಪೂರ್ಣ ಲಾಭದಾಯಕ ವಿಷಯವನ್ನು ಹೇಳಿದ್ದಾರೆ. ಆಚರಣೆಯಲ್ಲಿ ಏನಿರಬೇಕು? ಅಹಿಂಸೆ. ವಚನದಲ್ಲಿ ಏನಿರಬೇಕು? ಸತ್ಯ. ಬುದ್ಧಿಯೊಳಗೆ ಏನಿರಬೇಕು? ಅಧ್ಯಾತ್ಮ. ಅದಕ್ಕೆ ಅನೇಕ ಬಾರಿ ಚರ್ಚೆ ಬಂದದ್ದಿದೆ. ಆಗಮದೊಳಗ ಮೂರ್ಛೆ ಹೋದಂಥ ಜೀವ ಅಧ್ಯಾತ್ಮವನ್ನು ಮರೆಯೋದ ಬಹಳ ಸುಲಭ ಆಗಿದೆ. ಅನಂತ ಕಾಲದಿಂದ ಮರೆತು ಹೋಗಿದೆ. ಬುದ್ಧಿಯೊಳಗ ಅಧ್ಯಾತ್ಮದ ಸ್ವೀಕಾರನ ಆಗಲಿಲ್ಲ. ಆಚರಣೆಯೊಳಗೆ ಅಹಿಂಸೆ ಭಲೇ ಬಂತರಿ, ವಚನದೊಳಗೆ ಸತ್ಯ ಭಲೇ ಬಂತು, ಆದರೆ ಬುದ್ಧಿಯೊಳಗೆ ಅಧ್ಯಾತ್ಮದ ಸ್ವೀಕಾರ. ಪರಮಾತ್ಮ ಪ್ರಕಾಶ, ಪರಮ ಅಧ್ಯಾತ್ಮ ಕೃತಿ ಇದೆ. ನಡಿ ಹೇಗಿದೆ ಕರ್ಮವು? ಭೇದೋನ್ಮಾದಂ, ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ನೋಡ್ರಿ. ಮೇಲೆ ಪುಣ್ಯ ರೂಪ ಮತ್ತು ಪಾಪ ರೂಪ ಹೇಳಿದರು. ಈಗ ಅಷ್ಟು ಹೇಳುವ ಇಲ್ಲಿ ಬರೀ ಶುಭ ಹೇಳಿದರು. ಯಾಕೆ ಅಂತಂದ್ರೆ ಈ ಜೀವನಿಗೆ ಆ ಪುಣ್ಯದಿಂದ ಭಿನ್ನವಿರುವಂಥ, ಪ್ರತ್ಯಕ್ಷ ಸಂಕ್ಲೇಶಮಯವಿರುವಂಥ
ಪಾಪದ ಪರಿಚಯನೂ ಇದೇ ರೀ. ಏನ್ರಿ? ಪುಣ್ಯದಿಂದ ಭಿನ್ನ ವಿಲಕ್ಷಣ ಇರುವಂಥ ಅಥವಾ ಸ್ವಲ್ಪ ಭಿನ್ನ ಇರುವಂಥ ಸಂಕ್ಲೇಶ ಪರಿಣಾಮ ರೂಪದ ಯಾವ ಪಾಪ ಇದೆಯೋ ಅದರದಂತೂ ಇವನಿಗೆ ಅನಿಷ್ಟ ಅನ್ನುವ ರೂಪದಿಂದ ಪರಿಚಯ ಇದೆ. ಆದ್ರೆ ಯಾವ ಶುಭ ಇದೆಯಲ್ಲ ಆ ಶುಭದ ಅವನಿಗೆ ವಿಷ ಅನ್ನೋದು ಪರಿಚಯನ ಆಗುವತ್ರಿ. ಶುಭ ಏನಿದೆ? ವಿಷ ಇದೆ. ಅಶುಭ ಏನಿದೆ? ಹಾಲಾಹಲ ಇದೆ. ಅಷ್ಟೇ ಇರಲ್ಲ, ವಿಷ ಎರಡೂ ವಿಷನ ರೀ. ಅದು ಹಾಲಾಹಲ ಇದೆ, ಇದು ವಿಷ ಇದೆ, ಇದು ಮಧುರ ವಿಷ ಇದೆ. ಇಂದ್ರಿಯ ಭೋಗ ಮಧುರ ವಿಷ ಸಮ ಹೇಳಿದ್ರಲ್ಲ ಬಾಬೂಜಿ. ಇಂದ್ರಿಯ ಭೋಗ ಹೇಗಿದೆ? ಮಧುರ ವಿಷ. ನೋಡೋದ, ತಿನ್ನೋದ, ಯಾವ ಯಾವ ಐಂದ್ರಿಯ ವಿಷಯಗಳಿದಾವೆಯೋ ಅವೆಲ್ಲವೂ ವಿಷನ ಇದ್ದಾವೆ. ಆದರೆ ಈ ಜೀವನಿಗೆ ಅದರ ಪಕ್ಷ ಇರೋದರಿಂದ ಮಧುರ ಅನ್ನಿಸ್ತವ್ರೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಅವೇ ಹೇಗೆ ಅನ್ನಿಸ್ತವೆ? ಕೃಷ್ಣನಾಗ ಸರ್ಪದ ಹಾಗೆ ಅನ್ನಿಸ್ತವೆ. ಯಾವಾಗ ಕಾಲಲಬ್ಧಿ ಬರ್ತಿದೆಯಲ್ಲ, ಸಮ್ಯಕ್ ದೃಷ್ಟಿ ಜೀವದ ಮೋಕ್ಷ ಮಾರ್ಗದಲ್ಲಿ ಸಾಕ್ಷಾತ್ ಗಮನ ಮಾಡುವಂಥ, ಪ್ರತ್ಯಕ್ಷ ಗಮನ ಮಾಡುವಂಥ, ಅರ್ಥಾತ್ ಚಾರಿತ್ರ ಅಂಗೀಕಾರ ಮಾಡುವಂಥ ಯೋಗ್ಯತೆಯ ಆಂತರ್ಯದಿಂದ ಪರಿಪಕ್ವ ಆಗ್ತಿದೆಯಲ್ಲ, ಆವಾಗ ಆ ಭೋಗ, ಆ ಇಂದ್ರಾಯಣಿಯನ್ನು ನಾಚಿಸುವಂಥ ಪತ್ನಿಯರ ಆ ಯಾವ ವಿಷಯದ ಪದಾರ್ಥ ಏನೇನದ, ವಸ್ತ್ರ ಆಭೂಷಣ ಮೊದಲ ಏನೇನಿದಾವೆಯೋ ಅವೆಲ್ಲ ಹೇಗೆ ಕಾಣಿಸ್ತವೆ? ತನ್ನನ್ನು ನುಂಗ ಹಾಕಲಿಕ್ಕೆ ಬರ್ತಾ ಇರುವಂಥ ಕ್ರೂರ ಮೃಗಗಳ ಹಾಗೆ, ತನ್ನನ್ನು ಸಾಯಿಸಲಿಕ್ಕೆ ಬರ್ತಾ ಇರುವಂಥ ಕೃಷ್ಣನಾಗ ಸರ್ಪದ ಹಾಗೆ ಕಾಣಿಸ್ತಾವ. ಯಾಕೆ ಹಾಗೆ ಹೇಳಿದರೆ ಅಂದ್ರೆ ಇವನಿಗೆ ಒಳಗಿಂದ ಆ ಯಾವುದು ಸ್ವಾಧೀನವಾದಂಥ ಅತೀಂದ್ರಿಯವಾದಂಥ ಸಹಜವಾದಂಥ ಸುಖದ ಸಾಗರ ಇದೆಯೋ, ಆ ಸುಖದ ಸಾಗರನೊಳಗ ನನ್ನತನದ ಶ್ರದ್ಧೆಯ ಜೊತೆಯಾಗಿ ಆ ಸುಖದ ಸಾಗರನನ್ನ ಸಮಯ ಸಮಯಕ್ಕ ಪ್ರತ್ಯಕ್ಷ ಆಸ್ವಾದಿಸುವಂಥ ಅನುಭವದಲ್ಲಿ ತಂದುಕೊಳ್ಳುವಂಥ ಒಂದು ಪುರುಷಾರ್ಥ ಅಥವಾ ಪರಿಪಕ್ವತೆ ಏನು ಬಂದದ್ದಿದೆ. ಕಾಲಲಬ್ಧಿ ಅನ್ರಿ, ಪುರುಷಾರ್ಥ ಅನ್ರಿ, ಪರಿಪಕ್ವತೆ ಅನ್ರಿ, ಅಥವಾ ನಿಕಟ ಸಂಸಾರಿತನ ಅನ್ರಿ, ಅದೇನು ಬಂದದ್ದಿದೆ. ಅದರಿಂದ ಅವನಿಗೆ ಆ ಭೋಗ ಸಾಮಗ್ರಿಗಳ ವಿಷ ಸರ್ಪದ ಹಾಗೆ, ಹಿಂಸ್ರ ಪಶುಗಳ ಹಾಗೆ ಕಂಡು ಬರ್ತದೆ. ಯಾಕೆ ಅಂತಂದ್ರ ಅದರ ಕಡೆಗೆ ಇವನ ದೃಷ್ಟಿ ಹೋಯಿತು ಅಂತಂದ್ರೆ ಇವನು ನಿಶ್ಚಿತವಾಗಿ ಹಾನಿ ಆಗ್ತಿದೆ. ಅತೀಂದ್ರಿಯ ಆನಂದದ ಅನುಭೂತಿಯ ಕೊಲೆ ಆಗ್ತಿದೆ ಅಂಥೇಳಿ ಇವನಿಗೆ ಅದ ವಿಷಯ ಅದರ ಮೇಲೆ ಆರೋಪ ಮಾಡಿದ್ದಾರೆ ಅಷ್ಟೇ. ವಸ್ತು ಮೊದಲ ಮಧುರ ಇರ್ತಿದೆ, ಆಮೇಲೆ ಕಟು ಆಗ್ತಿದೆ, ಆಮೇಲೆ ಹಾಲಾಹಲ ವಿಷಮಯ ಆಗ್ತಿದೆ, ಹೀಗೆ ಮಾತಿಲ್ಲ. ಆದ್ರೆ ಅವನಿಗೆ ಆ ಯಾವ ವಿಷಯ ಪದಾರ್ಥಗಳಿಂದ ಅತ್ಯಂತ ಅಸ್ಪೃಷ್ಟವು ನಿತಾಂತ ತ್ರಿಕಾಲ ಸುಖ ಸ್ವರೂಪನು, ತ್ರಿಕಾಲ ಜ್ಞಾನ ಸ್ವರೂಪನು ಆದ ನಿಜಾತ್ಮನ ರುಚಿ, ನಿಜಾತ್ಮನ ಕುರಿತು ನಿರಂತರದ ಉದ್ಯಮದಿಂದ ಅವನ ಸಮಯಕ್ಕೆ ಲಾಭ ಪಡ್ಕೊಳ್ಳುವಂಥ, ಅವನೇ ತಾನಾಗುವಂಥ, ಅವನಲ್ಲಿ ಒಂದಾಗುವಂಥ ಯಾವ ಒಂದು ಕಾಲಲಬ್ಧಿ ಸಮಯ ಬರ್ತಿದೆಯೋ ಆ ಸಮಯದೊಳಗ ಇದೆಲ್ಲವೂ ಅವನಿಗೆ ಹೊರಗಿಂದ ಹಾಗೆ ಅನ್ನಿಸ್ತಿದೆ ಅಂಥೇಳಿ ಹೇಳಿದ್ದಾರೆ ಕಥನ್ರೆ. ಅವನಿಗೆ ಹಾಗೆ ಅನ್ನಿಸುವ ಮಾತಿಲ್ಲ, ಭೇದಾಗಿ ಬಿಟ್ಟಿರ್ತಿದ್ದೀರಿ. ಅದು ಪರದ ಶ್ರೇಣಿಯೊಳಗೆ ಹೋಗಿ ಬಿಟ್ಟಿರ್ತಿದೆ, ಸ್ವದ ಶ್ರೇಣಿಯೊಳಗ ಅತ್ಯಂತ ವೈಭವೋಪೇತವಾಗಿ ಕಾಣಿಸ್ತಾ ಇರ್ತಿದ್ದೀರಿ. ಹಾಗಾದ್ರೆ ಯಾವುದು ಮಹಿಮಾನ್ವಿತ ಇದೆ, ವೈಭವದಿಂದ ಕೂಡಿದ್ದಿದೆ, ಸಹಜ ಇದೆ, ಸಹಜ ಲಭಿಸುವಂಥದ್ದಿದೆ, ಅದರ ಕಡೆಗೆ ಅವನು ಉದ್ಯಮ ಮಾಡ್ತಾನೆ. ಇಷ್ಟೇ ತಾತ್ಪರ್ಯ ಇದೆ. ಅದರಲ್ಲಿನ ಒಂದಾಗುವ ಸಲುವಾಗಿ ಅವ ಈ ನಿಮಿತ್ತಗಳಿಂದ ದೂರ ಹೋಗ್ತಾನೆ. ಇವಂತೂ ಬರೀ ನಿಮಿತ್ತದವ್ರೆ. ಅಶುದ್ಧ ಭಾವದೊಳಗೆ, ಮಲಿನ ಭಾವದೊಳಗೆ, ಲೋಭದೊಳಗೆ, ವಿಷಯಾಶೆಯೊಳಗೆ ಬರೀ ನಿಮಿತ್ತದವ್ರೆ ಇವ.
ಆದ್ರೆ ನನ್ನಲ್ಲೇನ ತಪ್ಪಿ ಒಂದು ವೇಳೆ ದೃಷ್ಟಿ ಸ್ವಭಾವದಲ್ಲಿ ಉಳಿಯದೆ ಇವುಗಳ ಕಡೆಗೆ ಹೋಯಿತು ಅಂತಂದ್ರೆ ಪುನಃ ನನಗೆ ಹಾನಿ ಅಂಥೇಳಿ ತಿಳ್ಕೊಂಡ ಆ ನಿಮಿತ್ತಗಳಿಂದ ಅವನು ದೂರ ಹೋಗ್ತಾನೆ. ಉಪಾದಾನದ ಪರಿಪಕ್ವತೆ ಯಾವಾಗ ಆಗ್ತಿದೆಯೋ ಆವಾಗ ಆ ಉಪಾದಾನದ ಅನುಸಾರ ಅಂತರಂಗದೊಳಗೆ ಕಾರ್ಯ ಮಾಡುವ ಸಲುವಾಗಿ ಉದ್ಯಮಶೀಲನಾದಂಥ ಪುರುಷ ಅಥವಾ ಜೀವ ಅಥವಾ ಭವ್ಯಾತ್ಮ ಈ ಯಾವ ನಿಮಿತ್ತಗಳಿದಾವೆಯೋ ಅಶುದ್ಧ ಭಾವದಲ್ಲಿ, ಮಲಿನ ಭಾವದಲ್ಲಿ, ಬಂಧರೂಪದ ಭಾವದಲ್ಲಿ ನಿಮಿತ್ತಗಳಿದಾವೆಯೋ ಅವುಗಳನ್ನು ಪ್ರಯತ್ನಪೂರ್ವಕವಾಗಿ ತ್ಯಾಗ ಮಾಡ್ತಾನೆ. ಆ ನಿಮಿತ್ತದಿಂದಂತೂ ಏನು ಆಗುವುದಿಲ್ಲ ಅನ್ನೋದು ಅವನಿಗೆ ಪೂರ್ಣ ಗೊತ್ತಿದೆ. ಆದರೆ ದೃಷ್ಟಿ ಬಿಟ್ರ ಅಲ್ಲಿ ಆ ದೃಷ್ಟಿಯನ್ನು ಮಲಿನಗೊಳಿಸುವಂಥ ನಿಮಿತ್ತ ಇರಬಾರ್ದು ಅಂಥೇಳಿ ತಿಳ್ಕೊಂಡ ಅವನು ಪ್ರಯತ್ನಪೂರ್ವಕ ಆ ನಿಮಿತ್ತಗಳಿಂದ ದೂರ ಹೋಗ್ತಾನೆ. ಆದರೆ ಅವನ ಉಪಾದಾನ ಪಕ್ವ ಇದೆ, ಇದು ಮೊದಲು ತಿಳ್ಕೊಳ್ಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ, ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ. ಭೇದ ಅರ್ಥಾತ್ ಅಂತರ್, ವ್ಯತ್ಯಾಸ. ಯಾವುದರೊಳಗೆ ವ್ಯತ್ಯಾಸ? ಬಂಧ ರೂಪದ ಭಾವದೊಳಗೆ ವ್ಯತ್ಯಾಸ. ಎರಡು ಭೇದ ಮಾಡಿದ. ಅಂತರ್ ಅದು ಬೇರೆ ಇದೆ, ಇದು ಬೇರೆ ಇದೆ. ಯಾವುದು ಬೇರೆ ಇದೆ? ಅಶುಭ ಬೇರೆ ಇದೆ, ಶುಭ ಬೇರೆ ಇದೆ. ಅಶುಭ ಮತ್ತು ಶುಭದೊಳಗ ಎಲ್ಲಿಯವರೆಗೆ ಜೀವನಿಗೆ ಭೇದ ಕಾಣಿಸ್ತಿದೆಯೋ ಅಲ್ಲಿಯವರೆಗೆ ಜೀವದ ಮೋಕ್ಷ ಮಾರ್ಗ ಪ್ರಶಸ್ತ ಆಗುವುದಿಲ್ಲ. ಭೇದ ಎಲ್ಲಿಯವರೆಗೆ ಕಾಣಿಸ್ತಿದೆ ಅಂತ ಹೇಳ್ತಲ್ಲ, ಅದರ ತಾತ್ಪರ್ಯ ಏನಿದೆ? ಅದರ ತಾತ್ಪರ್ಯ ಅಶುಭ ಇದ್ರೂ ನಡೀತಿದೆ, ಶುಭ ಇದ್ರೂ ನಡೀತಿದೆ, ಹೀಗೆ ಅದರದ ತಾತ್ಪರ್ಯ ಅಲ್ಲ. ಅದರ ತಾತ್ಪರ್ಯ ಏನಿದೆ? ಅಶುಭ ಯಾವ ಪ್ರಕಾರ ನನಗ ಅಸಹ್ಯ ಅನ್ನಿಸ್ತಿದೆಯೋ, ಅನಿಷ್ಟಕಾರಕ ಅನ್ನಿಸ್ತಿದೆಯೋ, ಬಂಧರೂಪ ಅನ್ನಿಸ್ತಿದೆಯೋ, ಅದೇ ಪ್ರಕಾರ ಈ ಶುಭ ಕೂಡ ಅನಿಷ್ಟಕಾರಕ ಇದೆ, ಬಂಧರೂಪ ಇದೆ, ಅಸಹನೀಯ ಇದೆ. ಇದರೊಳಗೆ ಇರೋದ ಈಗ ನನಗ ಸಹನೆ ಆಗ್ತಾ ಇಲ್ಲ. ಸಹನೆ ಎಲ್ಲಿಯವರೆಗೆ ಜೀವ ಮಾಡ್ತಾನೆ, ಎಲ್ಲಿಯವರೆಗೆ ಅಂತರಂಗದ ಪಕ್ವತೆ ಆಗುವುದಿಲ್ಲೋ ಅಲ್ಲಿಯವರೆಗೆ ಅಶುಭ ಭಾವಗಳೂ ಮಧ್ಯೆ ಮಧ್ಯೆ ಬರ್ತಿರ್ತವೆ. ನೋಡ್ರಿ, ವ್ರತದ ಪರಿಪಾಲನೆ ಮಾಡುವುದರೊಳಗ ಈ ಜೀವದ ಪುರುಷಾರ್ಥ ಎಷ್ಟಿದೆ ಅಂತಂದ್ರೆ, ಸ್ವಪ್ನದೊಳಗೂ ಕೂಡ ಆ ವ್ರತಕ್ಕೆ ವಿರುದ್ಧವಾದಂಥ, ಆ ವ್ರತಕ್ಕೆ ಅತಿಚಾರ ತಗಲಿಸುವಂಥ ಭಾವ ಯಾವಾಗ ಬರುವುದಿಲ್ಲ ಆವಾಗ ಆ ಶುದ್ಧ ವ್ರತದ ಪ್ರತಿಪಾಲಕ ಅಥವಾ ಪರಿಪಾಲಕ ಆಗ್ತದೆ. ಅತಿಚಾರ ದೋಷ ಇತ್ತು. ಈಗ ರಾತ್ರಿ ಭೋಜನ ಏನಿದೆ ರೀ, 6ನೇ ನೆಲೆ ಇದೆ ರೀ ರಾತ್ರಿ ಭೋಜನ ತ್ಯಾಗ. ಹಾಗಾದ್ರೆ ಅದಕ್ಕಿಂತ ಮೊದಲ 5 ನೆಲೆಗಳವರೆಗೆ ಅವನು ರಾತ್ರಿ ಭೋಜನ ಮಾಡ್ತಿದ್ದೇನ? ಇಲ್ಲ. ಆದ್ರೆ ಅವುಗಳಿಗೆ ಆ ರಾತ್ರಿ ಭೋಜನಕ್ಕೆ ಸಂಬಂಧಿಸಿದ ಸೂಕ್ಷ್ಮ ಅತಿಚಾರಗಳಿಂದ ಅವನ ರಹಿತ ಆಗಿರಲಿಲ್ಲ ಅಂಥೇಳಿ ಅವನಿಗೆ ರಾತ್ರಿ ಭೋಜನ ಈಗ ಸಾಮಾನ್ಯ ಸದಾಚಾರದೊಳಗೂ ಬರ್ತಿದ್ದೀರಿ. ರಾತ್ರಿ ಭೋಜನ ತ್ಯಾಗ ಮತ್ತು ರಾತ್ರಿ ಭೋಜನ ಅದು 2ನೇ ನೆಲೆ, 2ನೇ ನೆಲೆಯೊಳಗನೂ ಇದೆ, 3, 4, 5, ಅಲ್ಲಿ 6ನೇ ನೆಲೆ ರಾತ್ರಿ ಭೋಜನ ತ್ಯಾಗ ಇದೆ. ಅಂದ್ರೆ ಇದರ ಅರ್ಥ ಏನಿದೆ? ರಾತ್ರಿ ಭೋಜನದೊಳಗ ದೋಷ ಎಷ್ಟು ಬರ್ತವೆ, ಆ ಸಮಸ್ತ ದೋಷಗಳದ್ದು ಯಾವ ಪ್ರಕಾರದಿಂದ ತಿಕ್ಕೋದಿಲ್ಲ, ತೊಳೆಯೋದಿಲ್ಲ, ತುಂಬೋದಿಲ್ಲ, ಶುದ್ಧಿ ಮಾಡೋದಿಲ್ಲ, ಆರಿಸೋದಿಲ್ಲ ಒಣ ಧಾನ್ಯಗಳನ್ನು ಕೂಡ, ಅವೆಲ್ಲ ರಾತ್ರಿ ಭೋಜನದ अतिचार. ಹೌದು, ಅಂದ್ರನ ಮಾಡೋದನ್ನ ಕಾಮವಾಲಿನ ಅವ್ರದೇ ದೋಷ ಇದೆ. ಎಲ್ಲ ಹೊಣೆಗಾರ ನಾವೇ. ಅವ್ರು ಏನೇನು ಮಾಡ್ತಾರ ಅದೆಲ್ಲ ನಮಗೆ ಇದ್ದೀರಿ, ಅವ್ರಿಗೆ ಏನೂ ಇಲ್ಲ. ನಾವು ಹೇಳ್ತೇವೆ ಆ ಪ್ರಕಾರ ಮಾಡ್ತಾರೋ ಅವರ ಅನುಕೂಲ ಪ್ರಕಾರ ಮಾಡಿದ್ದನ್ನು ಕೂಡ ನಾವು ಸಹಿಸಿದ್ರೆ ಅದೆಲ್ಲ ದೋಷ ನಮಗೆ ಬರಲ್ಲ. ನಮ್ಮ ಸಲುವಾಗಿ ಮಾಡ್ತಾರಲ್ಲ, ನಮ್ಮ ಸಲುವಾಗಿ ಅವ್ರು ಮಾಡುವುದಿಲ್ಲ, ಆದ್ರೆ ನಮ್ಮ ಸಲುವಾಗಿ ಅವ್ರನ್ನ ನಾವು ಇಟ್ಕೊಂಡೇವು. ಅವರಂತೂ ತಮ್ಮ ಲಾಭದ ಸಲುವಾಗಿ ಮಾಡ್ತಾರೆ. ಅಂದ್ರನ ಇವತ್ತು ಮಂದಿರದಿಂದ ಬರುವೆಳದೊಳಗೆ ಪೂರ್ಣ ವಿಷಯ ಇದುವೇ ಇತ್ತು.
ಒಂದು ಪರಮಾಣು ಕೂಡ ನಾವಂತೇವ್ರಿ ಅಭಿಮಾನದಿಂದ ಇದು ನಂದು ಇದು ನಂದು ಇದು ನಂದು. ಜಡಚೇತನ ಪದಾರ್ಥಗಳಿಗೆ ಪರಿವಾರಕ್ಕ ಧನಾದಿ ಐಶ್ವರ್ಯಕ್ಕ ನಂದಂತೀವಿ. ಆದ್ರೆ ನನ್ನದ ಅದು ಯಾವುದೂ ಇಲ್ಲ, ಅರ್ಥಾತ್ ನನ್ನ ಸಲುವಾಗಿ ಯಾವುದೂ ಬಂದಿಲ್ಲ. ಪ್ರತಿಯೊಂದು ಒಂದು ಪರಮಾಣು ಸಹಿತ ತನ್ನ ಸ್ವಾರ್ಥದ ಸಲುವಾಗಿ ಬಂದದ್ದಿದ್ದೀವಿ ನನ್ನ ಸಂಯೋಗದೊಳಗೆ. ತಿಳಿತಾ ಇದೆ ಏನ್ರಿ ವಿಷಯನ? ತಿಳ್ಕೊಳ್ಳೋದು ಅವಶ್ಯಕ ಇದೆ. ಒಂದು ಪರಮಾಣು ಸಹಿತ ತನ್ನ ಸ್ವಾರ್ಥ ಅರ್ಥಾತ್ ಅದರದ ಆ ಪ್ರಕಾರದ ಯೋಗ್ಯತೆ ಇದೆ. ಸ್ವಾರ್ಥ ಅರ್ಥಾತ್ ಅದರ ಪ್ರಯೋಜನಭೂತ ಕಾರ್ಯದ ಸಲುವಾಗಿ ಆ ಪರಮಾಣು ನನ್ನ ಸಂಯೋಗದೊಳಗೆ ಬಂದಿದೆ. ನಾನು ಅದನ್ನು ನಂದ ಅಂಥೇಳಿ ತಿಳಿಯೋದ ಇದು ಮಹಾಮೂರ್ಖತೆ ಇದೆ. ಯಾವ ತಾಯಿ ತಂದೆ ಬಂಧು ಬಳಗ ಏನೇನು ಇದ್ದಾರೋ ಅವರೆಲ್ಲ ಪೂರ್ವ ಕರ್ಮದ ಅನುಸಾರ ಅವರು ಬಂದವರು. ನಮ್ಮ ಸಲುವಾಗಿ ಬಂದಿಲ್ಲ. ಮಗ ನಮ್ಮ ಸಲುವಾಗಿ ನಮ್ಮ ಉದರದಿಂದ ಜನಿಸಿ ಬಂದಿದ್ದಾನೆ ಹಿಂದೆ ಹೇಳಿರ್ತಾರೆ. ಯಾವ ಪುತ್ರ ಇದ್ದಾನೆ, ಯಾವಳು ಪುತ್ರವಧು ಇದ್ದಾಳೆ, ಅವಳು ನಾವು ತರುವುದರಿಂದ ಬಂದಿದ್ದಾಳೋ ಅಥವಾ ತನ್ನ ಸ್ವಾರ್ಥ ಅವಳದು ಉದಯ ಆ ಪ್ರಕಾರ. ಸ್ವಾರ್ಥ ಅರ್ಥಾತ್ ಅವಳದು ಉದಯ, ಆ ಜೀವದ ಉದಯ, ಆ ಜೀವದ ವರ್ತಮಾನದ ಉದಯ, ವರ್ತಮಾನ ಜ್ಞಾನ ಅಥವಾ ಜೀವದ ಯೋಗ್ಯತೆ ಆ ಪ್ರಕಾರ. ನಾವು ಅಜ್ಞಾನದಿಂದ ತಿಳಿತೇವ್ರಿ, ಇದು ನನ್ನ ಆಸ್ತಿ, ಇದು ನನ್ನ ಮಗ, ಇವಳು ನನ್ನ ಹೆಂಡತಿ, ಇವಳು ನನ್ನ ಸೊಸೆ, ನಾನು ಹೂಡಿಕೆ ಮಾಡಿದೇನು. ಎಷ್ಟು ನೋಡಿದೇವು ಗೊತ್ತೈತೆ? ಫಿಕ್ಸ್ ಅಂದ್ರೆ ಆ ಸಮಯದ ಅದರದ ಯೋಗ್ಯತೆ ಇದೆ. ಯೋಗ್ಯತೆಯನ್ನು ದರ್ಶಿಸುವ ಸಲುವಾಗಿ ಸ್ವಾರ್ಥ ಅಂದರೆ ಸ್ವ ಅರ್ಥ, ಅರ್ಥ ಅಂದ್ರೆ ಪ್ರಯೋಜನ, ಸ್ವ ಅಂದ್ರೆ ಅದರ ಪ್ರಯೋಜನ. ಸ್ವಾರ್ಥ ಅಂದ್ರೆ ಇಲ್ಲಿ ನಾವು ಯಾವ ಪ್ರಕಾರ ಅರ್ಥ ಮಾಡ್ಕೊಳ್ತೇವೆ ಹಾಗಲ್ಲ, ಲೌಕಿಕದೊಳಗೆ ಯಾವ ಪ್ರಕಾರ ಅರ್ಥ ಇದೆ ಹಾಗಲ್ಲ. ಸ್ವ ಅಂದ್ರೆ ಅದರದೇ ಆದಂಥ ತನ್ನದೇ ಆದಂಥ ಪ್ರಯೋಜನ. ಕರ್ಮ ಉದಯಕ್ಕೆ ಯಾಕೆ ಬರ್ತಿದ್ದೀರಿ? ಹೇಗೆ ಬರ್ತಿದೆ? ಅದರದ ಸ್ವ ಅರ್ಥ ಅರ್ಥಾತ್ ಅದರದ ಯಾವ ಒಂದು ಸ್ಥಿತಿ ಪೂರ್ಣ ಆಗಿದೆಯೋ ಆ ಸ್ಥಿತಿ ಪೂರ್ಣ ಆದ ನಂತರ ಅದರ ಸ್ಥಿತಿ ಪೂರ್ಣ ಯಾವುದರಿಂದ ಆಯಿತು? ಯಾರು ಮಾಡಿದಾರೆ ಅದರ ಸ್ಥಿತಿ ಪೂರ್ಣ? ಅಷ್ಟು ಕಾಲದವರೆಗೆ ಯಾರು ಕಾದರೂ ಜೀವ ಕಾದ ಇಲ್ಲ. ಸ್ವ ಅರ್ಥ ಅದರದ ಆ ಸ್ಥಿತಿ ಸ್ವಯಮೇವ ಅಷ್ಟು ಕಾಲದ್ದಿತ್ತು. ಅಷ್ಟು ಕಾಲ ಕಳೆದ ನಂತರ ಅದು ಸ್ವಯಮೇವ ನಡಿ, ಇನ್ನು ನಿನ್ನ ಉದಯ ಬರೋದಿದೆ, ನೀನೀಗ ಹೊರಗೆ ಹೋಗೋದಿದೆ ಅಂಥೇಳಿ ಅದಕ್ಕೆ ಯಾರೂ ಆಜ್ಞೆ ಮಾಡಲಿಲ್ಲ. ಅದ್ಭುತ ವಸ್ತು ವ್ಯವಸ್ಥೆ ಇದೆ, ಪರಮ ಸುಂದರ ವಸ್ತು ವ್ಯವಸ್ಥೆ ಇದೆ. ವಸ್ತು ವ್ಯವಸ್ಥೆಯನ್ನು ತಿಳಿದ ನಂತರ ಯಾವುದರ ಮೇಲೇನೂ ಯಾರ ಮೇಲೇನೂ ಯಾವುದೇ ಪ್ರಕಾರ ಅಭಿಮಾನ ಪಡುವಂಥದ್ದಾಗಲಿ ಆರೋಪ ಮಾಡುವಂಥದ್ದಾಗಲಿ ಇಲ್ಲವೇ ಇಲ್ಲವೇ ಅಂಥೇಳಿ ಅವನ ಜೀವನ ಸುಂದರ ಇದೆ ರೀ. ನಮ್ದು ಜೀವನ ಈ ಪ್ರಕಾರ ಯಾಕೆ ಅಸುಂದರ ಆಗಿ ಹೋಗಿದೆ, ಕೆಟ್ಟು ಹೋಗಿದೆ ಅಂತಂದ್ರೆ ನಾವು ಪರಪದಾರ್ಥ ಮತ್ತು ನಿಜ ಪದಾರ್ಥ, ಜಡ ಪದಾರ್ಥ ಮತ್ತು ಚೇತನ ಪದಾರ್ಥ ಅವುಗಳ ಸ್ವತಂತ್ರ ಈಶ್ವರತೆಯನ್ನು ತಿಳಿದಿಲ್ಲ, ಅವುಗಳ ಸ್ವತಂತ್ರ ಕಾರ್ಯದ ವೈಖರಿಯನ್ನು ತಿಳಿದಿಲ್ಲ. ಅಂಥೇಳಿ ನಾವು ಬೇಕಾದ್ರೆ ಅಭಿಮಾನ ಪಡ್ತೇವೆ ಯಾವುದರೊಳಗೆ? ಪರದ ಕಾರ್ಯದೊಳಗೆ. ಪರದಲ್ಲಿ ಆಗುವಂತಹ ಸ್ವಯಮೇವ ಯಾವ ಅವಸ್ಥೆ ಆಗುತ್ತವಲ್ಲ ಅವುಗಳಲ್ಲಿ ಬೇಕಾದ್ರೆ ಅಭಿಮಾನ ಪಡ್ತೇವೆ. ನೋಡಿದ್ರಿ ನಿಂತ ಮನೆ ಕಟ್ಟಿಸಿದ ಮೇಲೆ, ಹೌದು ಅಥವಾ ಇಲ್ಲ? ಆ ಕಡೆ ಹೋಗಿ ನೋಡಿ. ಬಣ್ಣ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಎಲ್ಲೋ ಒಡೆದಿತ್ತು, ಅಷ್ಟು ರಿಪೇರಿ ಮಾಡಿದ ಮೇಲೆ ಮತ್ತೆ ಮತ್ತೆ ನೋಡ್ತೀವಿ ಅಥವಾ ಇಲ್ಲ? ಅಂದ್ರೆ ಏನು? ತಾನಾಗೇ ಆಗಿರುವಂತಹ ಕಾರ್ಯದ ಕುರಿತು, ಸ್ವಕಾಲದೊಳಗೆ ಆಗಿರುವಂತಹ ಕಾರ್ಯದ ಕುರಿತು ಅಭಿಮಾನ ಪಡ್ತೀವಿ. ಸ್ವಕಾಲದೊಳಗೆ ತಾನಾಗೇ ಕೆಟ್ಟು ಹೋಗಿರುವಂತಹ ಕಾರ್ಯದ ಕುರಿತು ಖೇದ ಪಟ್ಕೊಳ್ತೇವೆ, ಆರೋಪ ಮಾಡ್ತೇವೆ. ಅದಕ್ಕೆ ಎರಡು ನೋಡ್ರಿ, ಅಭಿಮಾನ ಮತ್ತು ಆರೋಪ ಎರಡೂ ಬಿಟ್ಟು ಹೋಗ್ತವೆ. ಯಾವಾಗ? ವಸ್ತುವಿನ ಸಮಯದ ಸ್ವತಂತ್ರ ಪರಿಣಮನ. ವಸ್ತುವಿನ ಮಧ್ಯದೊಳಗ ಇರುವಿಕೆ ಇದೆ, ಸ್ವತಂತ್ರತೆ ಇದೆ. ವಸ್ತುವಿನ ಪರಿಣಮನದೊಳಗ ಏನಿದೆ ರೀ? ಆ ಕಾಲದ್ದು ಸ್ವಯಂ ಆ ಪ್ರಕಾರದಲ್ಲಿ ಹೋಗಿದೆ. ಮೊನ್ನೆ ದಿವಸ ಹೇಳಿದ್ದಿತ್ತು 3 ಕಾಲದ ಪರ್ಯಾಯಗಳ ನಿಶ್ಚಿತ ಇರುವೆಳೆದೊಳಗೆ ಎಂಥ ಮಾತು ಹೇಳಿದ್ರಿ, ನನ್ನ ತಲೆಯೊಳಗಿಂದ ಹೋಗುವುದಿಲ್ಲ. ನೀವು ಕೇಳ್ತೀರಿ,
ರೆಕಾರ್ಡ್ ಮಾಡ್ತೀರಿ, ಬಿಟ್ಟು ಬಿಡ್ತೀರಿ, ಅದನ್ನು ಕಳಿಸ್ತೀರಿ, ಅದನ್ನು ಅವರು ಕೇಳ್ತಾರೆ, ಮುಗಿತಾರೆ. 3 ಕಾಲದ ಪರ್ಯಾಯಗಳ ನಿಶ್ಚಿತ ಇರುವಳೆದೊಳಗ ಒಂದು ಸಮಯದೊಳಗ ಒಂದು ಯಾವ ಪ್ರಕಾರದ ಕಾರ್ಯ ಅರ್ಥಾತ್ ಅವಸ್ಥಾ ನನ್ನಿಂದ ಆಗ್ತಿದೆಯೋ, ನಾನು ಆತ್ಮ ನನ್ನಿಂದ ಯಾವ ಪ್ರಕಾರದ ಕಾರ್ಯ ಯಾವ ಸಮಯದೊಳಗೆ ಆಗ್ತಿದೆಯೋ ಅದು 3 ಕಾಲದ ಯಾವ ಸಮಯದೊಳಗೆ ಆಗೋದಿಲ್ಲ. ಅದು ಒಂದೇ ಇದೆ. ಅದರದ್ದು ಇನ್ನೊಂದರ ಜೊತೆಗೆ ಯಾವ ಪ್ರಕಾರದ ಮೇಳ ಇಲ್ಲ, ಹೊಂದಾಣಿಕೆ ಇಲ್ಲ. ಒಂದು ಶುದ್ಧ ಪರ್ಯಾಯದ ಜೊತೆಗೆ ಇನ್ನೊಂದು ಶುದ್ಧ ಪರ್ಯಾಯದ ಯಾವ ರೀತಿಯ ಹೊಂದಾಣಿಕೆ ಇದೆ, ಅನೇಕ ರೀತಿಯಿಂದ ಕಥನ ಮಾಡಬಹುದು. ಅದು ಶುದ್ಧಾತ್ಮನನ್ನ ಆಶ್ರಯಿಸಿ ಪರಮ ಶುದ್ಧ ಆಗಿರುವಂಥ ಪರ್ಯಾಯ ಇದೆ. ಈಗ ಹೊರಟು ಹೋದದ್ದ ಮತ್ತು ಈಗ ಉತ್ಪನ್ನ ಆಗಿರುವಂಥ ಶುದ್ಧ ಪರ್ಯಾಯ ಕೂಡ ಅದು ಶುದ್ಧಾತ್ಮನ ಆಶ್ರಯ ಮಾಡಿ ಉತ್ಪನ್ನ ಆಗಿರುವಂಥ ಪರಮ ಶುದ್ಧ ಪರ್ಯಾಯ ಇದೆ. ಅವು ಎರಡರೊಳಗೆ ಸಾಮ್ಯತೆ ಯಾವುದೋ ಒಂದು ದೃಷ್ಟಿಯಿಂದ ಇದೆ, ಯಾವುದೋ ಒಂದು ದೃಷ್ಟಿಯಿಂದ. ಆದ್ರೆ ಅವು ಎರಡೂ ಭಿನ್ನ ಇದ್ದಾವೆ. ಈಗಿರುವ ವೇಳೆದೊಳಗ ಶುಭ ಅಶುಭ ಪರಿಣಾಮದೊಳಗೆ ಎಲ್ಲಿಂದ ಸಾಮ್ಯತೆ ಬರೋದ್ರೆ, ಹಾಗಾದ್ರೆ ಯಾವುದರ ಸಲುವಾಗಿ ಖೇದ ಪಟ್ಕೊಳ್ಳೋದು? ನಾನು ಹಂಗೆ ಮಾತಾಡಬಾರ್ದಾಗಿತ್ತು. ಎಲ್ಲಿದೆ ತಾಯಿ? ಖೇದ ಪಟ್ಕೊಳ್ಳೋದ, ಪಶ್ಚಾತ್ತಾಪ ಪಟ್ಕೊಳ್ಳೋದ, ಇದಾವೆ, ಇವೆಲ್ಲ ಇದ್ದಾವೆ. ಆದರೆ ಖೇದ ಪಟ್ಕೊಳ್ಳೋದ ಅರ್ಥಾತ್ ತನ್ನ ಅಪರಾಧದ ಕುರಿತು ತಾನು ಖೇದ ಪಟ್ಕೊಂಡ ಇನ್ನು ಮೇಲೆ ಆ ಪ್ರಕಾರದ ಅಪರಾಧ ಆಗದೇ ಇರುವಂತೆ ಸಾವಧಾನ ಇರುತ್ತದೆ. ಇದು ಇದೇನಿಲ್ರಿ ವಸ್ತು ವ್ಯವಸ್ಥೆಯೊಳಗೆ. 3 ಕಾಲದ ಪರ್ಯಾಯ ನಿಶ್ಚಿತ ಇರುವೊಳಗೆ ಇದು ಎಲ್ಲಿಂದ ಬರ್ತಿದೆ? ಅರೆ ಆ ನಿಶ್ಚಿತತೆಯ ಪೋಷಕನೇ ಇದೆ. ಇದು ಆ ನಿಶ್ಚಿತತೆಯ ಪೋಷಕನೇ ಇದೆ. ಮತ್ತು ಯಾರದ ಭವಿಷ್ಯದ ಪರ್ಯಾಯದೊಳಗ ಮತ್ತು ಅದಕ್ಕಿಂತ ನಿಕೃಷ್ಟ ಪರಿಣಾಮ ಬರೋದಿದೆಯೋ ಅವರ ಆ ಪ್ರಕಾರ ವಿಚಾರ ಮಾಡೋದಿಲ್ಲರಿ. ನಾನು ಹೀಗೆ ಮಾತಾಡಬಾರ್ದಾಗಿತ್ತು ಅಂದ್ಕೊಳ್ಳಿ, ಮಾಡೋದನ್ನೇ ಇಲ್ಲ. ಅದು ನಿಶ್ಚಿತ ಇದೆ ಅಲ್ಲ, ಯಾವುದು ಭವಿಷ್ಯದೊಳಗೆ ಅದಕ್ಕಿಂತಲೂ ನಿಕೃಷ್ಟ ಪರಿಣಾಮ ಬರೋದು ನಿಶ್ಚಿತ ಇದೆ ಅಂಥೇಳಿ ಆ ಜೀವ ಪಶ್ಚಾತ್ತಾಪ. ಯಾವ ಜೀವದ ಭವಿಷ್ಯದೊಳಗೆ ಒಳ್ಳೆಯ ಪರಿಣಾಮ ಆಗೋದು ನಿಶ್ಚಿತ ಇದೆಯೋ ಅವನು ಪಶ್ಚಾತ್ತಾಪ ಪಡ್ತಾನೆ. ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ನಾನು ಈ ರೀತಿ ವಿಚಾರ ಮಾಡಬಾರ್ದಾಗಿತ್ತು. ನಿಜವಾಗಿ ಆ ವಸ್ತು ಹಾಗಿಲ್ಲ. ಹೀಗೆ ಅವನು ಪ್ರಶಸ್ತ ವಿಚಾರ ಮಾಡ್ತಾನೆ, ಅವನದು ಭವಿಷ್ಯದೊಳಗೆ ನಿಶ್ಚಿತವಾಗಿ ಪ್ರಶಸ್ತ ಪರಿಣಾಮ ಆಗುವುದಿದೆ. ನಿಶ್ಚಿತ ಇರುವ ವೇಳೆದೊಳಗೂ ಕೂಡ ಜೀವದ ಜ್ಞಾನದೊಳಗ ಶುಭಾಶುಭ ರೂಪದ ಯೋಗ್ಯಾಯೋಗ್ಯ ರೂಪದ ಪ್ರವೃತ್ತಿ ಪುರುಷಾರ್ಥ ಆಗುತ್ತಿದೆ, ಆಗಬೇಕು. ಪುರುಷಾರ್ಥ ಎಲ್ಲಿ ಆಗೋದಿದೆ? ಜ್ಞಾನದೊಳಗೆ. ಪುರುಷಾರ್ಥ ಎಲ್ಲಿ ಆಗೋದಿದೆ? ಪರದ್ರವ್ಯದೊಳಗಿಲ್ಲ, ಸಮಯವರ್ತಿ ಭಾವದೊಳಗನೂ ಇಲ್ಲ. ಪುರುಷಾರ್ಥ ಎಲ್ಲಿ ಆಗೋದಿದೆ? ತ್ರಿಕಾಲಿ ಜ್ಞಾನದೊಳಗೆ. ತ್ರಿಕಾಲಿ ಜ್ಞಾನದೊಳಗೆ ಏನು ಪುರುಷಾರ್ಥ ಆಗೋದ? ಅದು ಪರದ್ರವ್ಯ ಇದೆ, ಇದು ಸಮಯವರ್ತಿ ಭಾವ ಇದೆ, ಇದನ್ನು ತಿಳಿಯುವ ಪುರುಷಾರ್ಥ ಆಗೋದಿದೆ. ಅದರೊಳಗೆ ಏನು ಪುರುಷಾರ್ಥ ಇದೆ? ಅದುವೇ ಇಂದಿನವರೆಗೆ ಆಗಿಲ್ಲ. ಯಾವುದು ಸಹಜ ಇದೆಯೋ, ಯಾವುದು ಪರವೇ ಇದೆ, ಅದನ್ನು ಪರ ಅಂತೇಳಿ ತಿಳಿಯೋದ್ರೊಳಗೆ ಏನು ಪುರುಷಾರ್ಥ ಇದೆ? ಯಾವುದು ಪರದ್ರವ್ಯ ಇದೆ ಅದನ್ನು ಪರದ್ರವ್ಯ ಅಂತೇಳಿ ತಿಳಿಯೋದ್ರೊಳಗೆ ಏನು ಪುರುಷಾರ್ಥ ಇದೆ? ನಿಜವಾಗಿ ಅದುವೇ ಪುರುಷಾರ್ಥ ಇದೆಯಲ್ಲ. ಪರದ್ರವ್ಯ ಇರೋ ವೇಳೆದೊಳಗೆ ನಂದಂತ ಹೇಳಿ ತಿಳ್ಕೊಂಡಿದ್ದೀನಲ್ಲ. ನಾನು ದೇಹ ಪರದ್ರವ್ಯ ಇದೆಯೇನ? ನನ್ನದಿದೆ, ನನ್ನದಿದ್ರೆ ನನ್ನ ಜೊತೆಗೆ ಬರ್ತಿದೇನ? ನಾನು ಹೋಗ್ತೇನೋ ಅಥವಾ ಇಲ್ಲ? ನನ್ನದಿದ್ರೆ ನನ್ನ ಜೊತೆಗೆ ಬರ್ಬೇಕು, ನಾನು ಇದರದಿದ್ರೆ ನಾನು ಇದರ ಜೊತೆಗೇನೆ ಇರ್ಬೇಕ್ರಿ. ನಾನು ಅನ್ಯದವನಿಲ್ಲ. ನಾನು ಇದರಾವ ಇರ್ತಿದ್ದನು ಅಂದರೆ ಇದರ ಜೊತೆಗೇನೆ ಇರಬೇಕಾಗೋದ್ರಲ್ಲ. ಇಷ್ಟು ಸ್ಪಷ್ಟ ಇರೋ ವೇಳೆದೊಳಗೂ ಕೂಡ ನಾನು ಇದರವಲ್ಲ, ಇದು ನಂದಲ್ಲ ಅನ್ನುವ ಸ್ವೀಕಾರ ಆಗ್ತಾ ಇಲ್ಲ.
ಅದನ್ನು ಮಾಡುವುದೇ ಮಹಾಪುರುಷಾರ್ಥ. ಇದು ನಂದಲ್ಲ. ಯಾವುದು ನಂದ? ಯಾವುದು ನಂದು? ಬರೀ ಅನುಭವದಲ್ಲಿ ಬರುವಂಥ, ಜ್ಞಾನದೊಳಗೆ ತಿಳಿದು ಬರುವಂಥ ಯಾವ ಒಂದು ಭಾವ ವಿಶೇಷ ಇದೆಯೋ ಅದು ಮಾತ್ರ ನಂದಿದೆ. ಅದನ್ನು ಹೊರತುಪಡಿಸಿ ನಂದು ಯಾವುದು ನಂದ ಅಂಥೇಳಿ ಅನ್ನುವುದರಿಂದನ ಈ ಜೀವಕ್ಕೆ ಸಂಸಾರ ಅಖಂಡ ಇದೆ. ಅದು ನಂದ ಆಗುವುದಿಲ್ಲ ಅನ್ನುವುದರಿಂದ. ನಂದಂತೂ ಆಗುವುದಿಲ್ಲರೇ. ಅದ ನನ್ನದಾಗ್ತಿದೆ. ಯಾವುದಾಗ್ತಿದೆ? ಒಂದು ಪರಮಾಣು ಮಾತ್ರ ನನ್ನದಾಗುವುದಿಲ್ಲ. ಆದರೆ ನನ್ನದೆನ್ನುವ ಮನ್ನಣೆ, ನನ್ನದೆನ್ನುವ ಜ್ಞಾನದ ಆಚರಣೆಯ ಶ್ರದ್ಧೆಯ ಪರಿಣಮನ ಏನಿದೆ ಅದೇ ಸಂಸಾರ. ಸಂಸಾರ ಪರದ್ರವ್ಯದೊಳಗಿಲ್ಲ, ಸಂಸಾರ ಪರಕ್ಷೇತ್ರದೊಳಗಿಲ್ಲ, ಸಂಸಾರ ಪರಕಾಲದೊಳಗಿಲ್ಲ, ಸಂಸಾರ ಪರದ್ರವ್ಯದ ಭಾವ. ಸಂಸಾರ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಸಂಸಾರನೇ ಇದೆ ಅದನ್ನೇ ನೀ ಕೆಲವು ವಿಭಾಗ ಮಾಡಿ ಅದರಲ್ಲೇ ಅಂತರ ಮಾಡಿ ಅದನ್ನು ಮೋಕ್ಷ ಮಾಡಿದಂತ ಇದೆಯಲ್ಲಪ್ಪ. ಪಕ್ಷಪಾತ ಮಾಡ್ತಾ ಇದ್ದಿ, ಮಾಡಲಿ, ಆದ್ರೆ ಅದರಿಂದ ಮತ್ತು ಉನ್ಮತ್ತ ಆಗ್ತಾ ಇದ್ದಿ. ಈ ಉನ್ಮತ್ತ ಶಬ್ದ ಏನಿದೆಯಲ್ಲ ಅದನ್ನು ಸ್ಪಷ್ಟ ರೂಪದಿಂದ ಪೂಜ್ಯಪಾದಾಚಾರ್ಯ ದೇವರು ಹೇಳ್ತಾರೆ. ಏನು ಹೇಳಿದ್ರು? ನಾನು ಇನ್ನೊಬ್ಬರಿಗೆ ತಿಳಿಸಿಕೊಡ್ತೇನೆ ಅನ್ನೋದು ಉನ್ಮತ್ತತೆ ಇದೆ ಅಷ್ಟೆ. ನಾನು ಯಾರಿಗೇನು ತಿಳಿಸಿಕೊಡೋದು? ಭಾವಲಿಂಗಿ ಸಂತ ಸಮೋಸರಣಕ್ಕೆ ಹೋಗಿ ಬಂದವರು, ಸ್ವರ್ಗದ ದೇವಗಳ ಪಂಚಮ ಕಾಲದೊಳಗೂ ಈ ಭರತ ಕ್ಷೇತ್ರಕ್ಕೆ ಅವರು ಆಗಮಿಸುವುದೇ ಇಲ್ಲ. ಆದರೆ ಪಂಚಮ ಕಾಲದ ಆ ಮಹಾಮುನಿಯ ಅಂತರಂಗದ ಪವಿತ್ರತೆಯ ಮತ್ತು ಬಾಹ್ಯದ ಆಚರಣೆ, ಭಾಷ್ಯದ ಕ್ರಿಯೆಯನ್ನು ನೋಡಿ ದೇವಗಳ ಬಂದು ಅವರ ಪಾದದ ಪೂಜೆ ಮಾಡಿ. ಅದ್ಭುತ ಮಾತಿದೆ. ನಮಗೆ ಮಹಿಮಾ ಬರುವುದಿಲ್ಲ. ನಮಗೆ ಮಹಿಮಾ ನಮ್ಮದೇ ಆದಂಥ ಅಜ್ಞಾನದ್ದು ಬರ್ತಿದೆ. ಅದುವೇ ಉನ್ಮಾದ ಇದೆ ರೀ, ಉನ್ಮಾದ ಇದೆ. ಪರದ್ರವ್ಯದ ಕುರಿತು ನಾವು ಮಹಿಮೆ ಮಾಡಿದ್ದೇ ಆದರೆ, ಪರದ್ರವ್ಯದ ಕುರಿತು ಮಹಿಮೆ ಅದನ್ನು ಸ್ವತಂತ್ರ ಅಂಥೇಳಿ ತಿಳಿದಿದ್ದೇ ಆದರೆ, ಪರದ್ರವ್ಯ ಜಡವಸ್ತು ರೀ, ಅದನ್ನು ಪರಮ ಸ್ವತಂತ್ರ ವಿಶ್ವದ ಪದಾರ್ಥ ಅಂಥೇಳಿ ತಿಳಿದಿದ್ದೇ ಆದ್ರೆ ನಮ್ಮಷ್ಟ ಸಜ್ಜನಿಕೆ ಇನ್ಯಾವುದಿದೆ? ಗುಣಗಳ ಸ್ತುತಿ ಮಾಡುವುದಕ್ಕಿಂತ ಹೆಚ್ಚಿನ ಗುಣಗಳು ಮತ್ತೇನಿವೆ? ಗುಣಗಳ ಸ್ತುತಿ ಮಾಡುವುದಕ್ಕಿಂತ ಅರಹಂತರ ಗುಣ ಏನು ಗುಣ ಇದೆ ಅರಹಂತರಲ್ಲಿ? ಯಾರಿಗೂ ಕೇಡು ಮಾಡುವುದಿಲ್ಲ, ಯಾರಿಗೂ ಒಳ್ಳೆಯದು ಮಾಡುವಂಥ ರಾಗ ಮಾಡುವುದಿಲ್ಲ, ಯಾವ ಪದಾರ್ಥವನ್ನು ಹೆಚ್ಚು ಕಡಿಮೆ ಹೇಳುವುದಿಲ್ಲ. ಹೇಗಿದೆಯೋ ಹಾಗೆ, ಆಗಿದೆಯೋ ಹಾಗೆ, ಆಗಿದೆಯೋ. ಇದು ಕರ್ಮ ಇದೆ, ನಿನಗೆ ದುರ್ಗತಿಯ ಬಂಧಾದದ್ದಿದೆ. ಅರೆ, ಈ ಜೀವದ ಅಪಮಾನ ಆಗಬಹುದು. ಮಹಾವೀರ ಪ್ರಭು ಶ್ರೇಣಿಕಯಾಮ ಅಗ್ರ ಶ್ರೋತೃ ಇದ್ದ ಸಮವಸರಣದೊಳಗ ಅವನನ್ನ ನರಕಕ್ಕೆ ಹೋಗ್ತಾನೆ ಅಂಥೇಳಿ ಹೇಳಿದ್ರು, ಅಥವಾ ಅವನ ಅವಮಾನ ಆಗಬಹುದು ಅಂಥೇಳಿ ವಿಚಾರ ಮಾಡಿದ್ರು. ಯಾವುದು ಹೇಗಿದೆಯೋ ಅವನು ಜ್ಞಾನಿ ಧರ್ಮಾತ್ಮ ಇದ್ದ ಕಾರಣ ಅದನ್ನ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿದರೆ, ಇನ್ನೊಬ್ಬ ಯಾವರೇ ನಮ್ಮಂಥ ಮಿಥ್ಯಾದೃಷ್ಟಿ ಇದ್ರೆ ಸಮವಸರಣಕ್ಕೆ ಮಾರನೇ ದಿವಸ ಹೋಗ್ಬಹುದಾಗಿತ್ತೇನೆ. ಇಲ್ಲ. ಎಲ್ಲಿದೆ ಧರ್ಮ? ಎಷ್ಟು ಸೂಕ್ಷ್ಮ ಇದೆ. ನಮ್ಮ ಪ್ರತಿಯೊಂದು ಸಮಯದ ಯಾವ ಪರಿಣಾಮಗಳು ಉದಿಸಿ ಬರ್ತವೆಯೋ ಅವು ಎಷ್ಟು ಅಧರ್ಮಮಯ ಅದವ್ರೆ. ಎಂಥ ಒಂದು ರುದ್ರಭೂಮಿಯೊಳಗೆ ಉದ್ದೇಶ ಬರ್ತಾವ್ರಿ. ಅವ ಎಲ್ಲ ಸುಟ್ಟು ಹೋಗ್ಬೇಕಾದಂಥ ರುದ್ರಭೂಮಿ, ಸ್ಮಶಾನ ಭೂಮಿ ಎಲ್ಲ ಸುಟ್ಟು ಹೋಗ್ಬೇಕ್ರಿ ಅವ. ಆದ್ರೆ ಅಂಥಲ್ಲೆನ ಉದೇಶ ಬರ್ತಾವಂದ್ರೆ ಎಷ್ಟು ದಿಟ್ಟಿರ್ಬಹುದು ನೋಡ್ರಿ ಅವುಗಳ. ನಮ್ಮ ಆ ಚೈತನ್ಯದ ಭೂಮಿ ಅಂತಂದ್ರೆ ಸಮಸ್ತ ಮಲಿನ ಭಾವಗಳನ್ನ ನಾಶ ಮಾಡಿಬಿಡುವಂಥದ್ದು ಇದು. ಆದ್ರೆ ಆ ಚೈತನ್ಯದ ಭೂಮಿಯೊಳಗ ಮಲಿನ ಭಾವ, ಆ ವಿಷಮಯ ಭಾವ, ವಿಷ ವೃಕ್ಷಗಳ ಉದಿಸಿ ಬರ್ತಾವಂತಂದ್ರೆ ಏನು ಆ ಸಾಮರ್ಥ್ಯ ಅವುಗಳಲ್ಲಿ ಎಷ್ಟಿರಬೇಕು ಯೋಚನೆ ಮಾಡು. ಉನ್ಮಾದ ಇಲ್ಲಿಯವರೆಗೆ ಬಲವಂತತೆ ಶಬ್ದದ ಮೇಲೆ ಒತ್ತಿದ್ರೆ
ಇವು ಉನ್ಮಾದ, ಉನ್ಮತ್ತಾಗಿದ್ದೇವೆ ನಾವು. ಉನ್ಮತ್ತ ಯಾರು ಇರ್ತಾರೆ? ಮದ್ಯ. ಅಮಲಿನೊಳಗೆ ಯಾರು ಇರ್ತಾರೆ? ಮದ್ಯ ಕುಡಿದವರು. ಮೋಹ ಮಹಾಮದ ಅನಾದಿ, ಪಿಯೋ ಅನಾದಿ, ಅನಾದಿಯಿಂದ ಕುಡಿತಾ ಇದೆ. ಏನ? ಮೋಹ ರೂಪದ ಮಹಾಮದ್ಯವನ್ನ. ಸಾಧಕ ಅವಸ್ಥೆಯೊಳಗೆ ಮೋಹ ರೂಪದ ಮದ್ಯ ಇದೆ ಏನ್ರಿ? ಅದೇ ಇದೆ, ಮಹಾಮದ್ಯನೇ ಇದೆ. ಪ್ರಮಾಣ ಕಮ್ಮಿ ಇದೆ ಕುಡಿಯೋದು. ಅದರ ಸೇವನೆಯ ಮಾತ್ರ ಕಮ್ಮಿ ಆಗಿದೆ ನೋಡ್ರಿ. ಯಾವುದೇ ಆಗಿದೆ ಹಾಗೆ ತಿಳ್ಕೊಳ್ಳುವ ಎದೆಗಾರಿಕೆ ನಮ್ಮಲ್ಲಿ ಇರಲಿಲ್ಲ ಅಂತಂದ್ರೆ ವಸ್ತು ಸ್ವರೂಪ ಅರ್ಥಾತ್ ಸಂಪೂರ್ಣ ಶುಭಾಶುಭ ಭಾವಗಳಿಂದ ಸಂಪೂರ್ಣ ಒಳ್ಳೆಯ ಮತ್ತು ಕೆಡಕೆನ್ನಿಸುವಂಥ ಪದಾರ್ಥಗಳಿಂದ ನಾವು ಮಮತೆಯ ತ್ಯಾಗ ಮಾಡುವುದು ಸಾಧ್ಯವಿಲ್ಲ. ಅಲ್ಲಿ ಬಲವಂತತೆ ಹೇಳಿದ್ದಾರೆ. ಯಾವುದರದಿಂದ ಬಲವಂತತೆಯಿಂದ ತ್ಯಾಗ ಮಾಡೋದಿದೆ? ಆ ಉನ್ಮಾದದ ತ್ಯಾಗ ಮಾಡೋದು. ಭೇದೋನ್ಮಾದ ಶಬ್ದ ಎಂಥದ್ದಿದೆ ರೀ? ಭೇದೋನ್ಮಾದಂ. ಶುಭ ಕ್ರಿಯೆಗಳಿಂದ ಇಲ್ಲಿ ಶುಭ ಭಾವ ಅಂದಿಲ್ರಿ. ಕ್ರಿಯೆ ಅಂದ್ರೆ ಭಾವನೆ ಇದೆ, ಜೀವದ ಭಾವಕ್ಕನ ಕ್ರಿಯೆ ಅಂತಾರೆ. ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ ಅರ್ಥಾತ್ ಅಂತರ, ಅದರಿಂದ ಆಗಿರುವಂಥ ಉನ್ಮತ್ತತೆಯೂ ಅದರಲ್ಲಿ ಇದೆ. ಶುಭ ಕ್ರಿಯೆ ಇರೋದು ಅಪರಾಧ ಅಲ್ಲ, ಆದರೆ ಉನ್ಮತ್ತತೆ ಇದೆಯಲ್ಲ ಅದರೊಳಗ ಏನ ಇದು ಶ್ರೇಷ್ಠ ಅನ್ನೋದು ಧರ್ಮ. ಮತ್ತು ವಿಹರ ಅಂತ ಇದೆ ಅಂತರ ಶಬ್ದವನ್ನು ಪಕ್ಷಪಾತರು ವಿಹರ ಅದರಲ್ಲಿ ವಿಹಾರ ಮಾಡೋಣ ಭೇದ, ಪಕ್ಷಪಾತ ರೂಪದ ಭೇದ ಅಂತರ. ಶುಭ ಕ್ರಿಯೆ ಇರುವುದರಿಂದ ಅರ್ಥಾತ್ ಶುಭ ಭಾವ ಇರುವುದರಿಂದ ಈ ಜೀವನಿಗೆ ಯಾವುದೇ ಪ್ರಕಾರದ ಹಾನಿಯಿಲ್ಲ. ಆದ್ರೆ ಆ ಶುಭ ಭಾವದ ಪಕ್ಷಪಾತ ಇಟ್ಕೊಂಡ ಉನ್ಮತ್ತ ಆಗುವುದರಿಂದ ಹಾನಿ ಇದೆ. ಉನ್ಮತ್ತ ಆಗೋದು, ಅಮಲ ಇರೋದು. ಶ್ರೀಮಂತಿಕೆಯ ಅಮಲ ಬೇರೆ, ಯೌವನದ ಅಮಲ ಬೇರೆ. 8 ಮದದೊಳಗ ಒಂದು ಜ್ಞಾನ ಮದ ಇದೆ. ಆ ಜ್ಞಾನ ಮದದ ವಿಶೇಷತೆ ಇಷ್ಟಿದೆ, ಸಮಸ್ತ ಮದಗಳ ಸಂಹಾರ ಮಾಡುವಂಥ ಜ್ಞಾನಕ್ಕನ ಒಂದು ವೇಳೆ ಮದ ಬಂತು ಅದರದ ಈ ಜೀವದ ಭವಿತವ್ಯ ದುರ್ಲಂಘ್ಯ ಇದೆ ಅಂತ ಹೇಳ್ತಾರೆ. ಜ್ಞಾನ ಎಂಥದ್ದಿದೆ? ಸಮಸ್ತ ಮದಗಳನ್ನ ಸಂಹರಣೆ ಮಾಡುವ, ಸಂಪೂರ್ಣ ನಾಶ ಮಾಡುವ, ಅದಕ್ಕೆ ಜ್ಞಾನ ಅಂತಾರೆ. ಯಾವುದರಿಂದ ಮದ ಉತ್ಪನ್ನ ಆಗ್ತಿದೆಯೋ ಅದು ಜ್ಞಾನ ಅಲ್ಲವೇ. ಇನ್ನು ಉಳಿದದ್ದು ಎಲ್ಲ ಹಾಗೆ ಅದಾವ್ರಿ. ಯಾವುದು ಧನ ಇದೆಯೋ ಅದು ಉಪಭೋಗದ ಸಲುವಾಗಿ ಇದೆ, ನಮ್ಮ ಅಹಂಕಾರ ಪಡುವ ಸಲುವಾಗಿ ಇದೆ. ಯಾವುದು ಕುಲ ಇದೆ ಆ ಕುಲದ ಅನುಸಾರ ಪರಿಣಮನ ಮಾಡುವ ಸಲುವಾಗಿದೆಯೋ ಏನು ಅದರ ಅಭಿಮಾನ. ಯಾವುದೇ ತಪಸ್ಸು ಇದೆಯೋ ಅದು ಕರ್ಮ ನಿರ್ಜನೆ ಮಾಡುವ ಸಲುವಾಗಿದೆಯೋ ಅಥವಾ ಅಭಿಮಾನ ಪಡುವ ಸಲುವಾಗಿ. ಪ್ರತಿಯೊಂದು ಹಾಗೆ ಇದ್ದಾವೆ. ಆದರೆ ಜ್ಞಾನ ಮದದ ಸ್ವಲ್ಪ ವಿಶೇಷತೆ ಇದೆ. ನಡೆಯಿರಿ. ಭೇದೋನ್ಮಾದಂ ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ, ಅದರಿಂದ ಆಗಿರುವಂಥ ಉನ್ಮತ್ತತೆಯೂ ಅದರಲ್ಲಿದೆ. ಯಾವುದರಲ್ಲಿದೆ? ಆ ಕ್ರಿಯೆಯೊಳಗಿದೆ ರೀ. ಕ್ರಿಯೆ ಬರೀ ಇರ್ತಿತ್ತು ಅಂತಂದ್ರೆ ಅಡ್ಡಿ ಇಲ್ಲ. ಆ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ಇವನಿಗೆ ಉನ್ಮಾದ ಉಂಟಾಗಿದೆ ಅಲ್ಲ, ಅಹಂಕಾರ ಬಂದಿದೆ ಅಲ್ಲ, ಆ ಅಹಂಕಾರ ಇದೆ ಆ ಕ್ರಿಯೆಯೊಳಗೆ. ಅಂದ್ರೆ ಏನ್ರಿ? ಶುಭ ಕ್ರಿಯೆ ಇರ್ತಿತ್ತು ಅಂತಂದ್ರೆ ಯಾವ ಹಾನಿನೂ ಇಲ್ಲ. ಶುಭ ಕ್ರಿಯೆ ಇರಲಿಕ್ಕೆ ಅಥವಾ ಅದನ್ನು ದೂರ ಮಾಡಲಿಕ್ಕೆ ಯಾರೂ ಸಮರ್ಥ ಇಲ್ಲ. ಹಾಗಾದ್ರೆ ಶುಭ ಕ್ರಿಯೆಯೊಳಗ
ಇದು ಒಳ್ಳೆಯದ, ಇದು ಮೋಕ್ಷ ಮಾರ್ಗ ಅನ್ನುವ ಭೇದ ಇದೆಯಲ್ಲ. ಭೇದ ಶಬ್ದ ಯಾಕೆ ಮಾಡಿದರು ಅಂತಂದ್ರ ಅದು ಅಶುದ್ಧ ಇದೆಪ್ಪ. ಯಾವನಾದರೂ ಓರ್ವ ವ್ಯಕ್ತಿಯ ಯಾವುದೋ ಒಂದು ಅಂಗ, ವ್ಯಕ್ತಿ ಅತ್ಯಂತ ದುಷ್ಟದನ್ರಿ, ವ್ಯಕ್ತಿ ಅತ್ಯಂತ ದುಷ್ಟದನು. ಅವನ ಮುಖವೆಂಬ ಅಂಗ ಅಥವಾ ಕೈ ಎಂಬ ಅಂಗ, ಆ ಅಂಗದ ಮಹತ್ವವನ್ನು ಮಾಡಬಹುದೇನ್ರಿ? ಮಾಡಬಹುದೇನು? ದುಷ್ಟ ವ್ಯಕ್ತಿಯ ಮುಖದ ಮಹಿಮೆ ಮಾಡಬಹುದೇನ್ರಿ? ಯಾವುದೇ ರೀತಿಯಿಂದ ಅವನಲ್ಲೇ ಸಜ್ಜನಿಕೆ ಇಲ್ಲವೇ ಇಲ್ಲ. ಅದೇ ಪ್ರಕಾರ ಯಾವುದೇ ರೀತಿಯಿಂದ ಒಳ್ಳೆಯತನ ಇಲ್ಲ, ಜೀವದ ಸ್ವಭಾವವನ್ನು ತಿರೋಭೂತ ಮಾಡಿಸ್ತಿದೆ, ಜೀವನಿಗೆ ನಿಜವಾದ ಸ್ವಾಧೀನತೆ ಏನು ಇದೆಯೋ ಅದನ್ನು ಕಸಿದುಕೊಳ್ಳುತ್ತಿದೆ, ಹರಣ ಮಾಡುತ್ತಿದೆ. ಅಂಥ ಯಾವ ಅಶುದ್ಧ ಪರಿಣಾಮ ಇದೆಯೋ, ಬಂಧರೂಪ ಪರಿಣಾಮ ಇದೆಯೋ, ಅದರೊಳಗ ಇವು ಭೇದ ಮಾಡಿ, ಭೇದ ಮಾಡಿದ 3 ಅಪರಾಧದವರೆಗೆ. ಒಂದಿದೆ ಶುಭ ಕ್ರಿಯೆ, ಎರಡನೇದಿದೆ ಅದನ್ನು ಭೇದ ಮಾಡಿ, ಅಶುದ್ಧದ ಭೇದ ಮಾಡಿ, ಅಶುದ್ಧದೊಳಗೆ ಬಂಧದೊಳಗೆ ಭೇದ ಮಾಡಿ, ಇದು ಎರಡನೇದು. ಭೇದ ಮಾಡಿದ ಇದು ಎರಡನೇ ಅಪರಾಧ. ಮೂರನೇ ಅಪರಾಧ ಅದರೊಳಗೆ ಉನ್ಮತ್ತಾಗ್ತಾ ಇದೆ. ಕ್ರಿಯೆಯೊಳಗೆ ಇದೆ ಉನ್ಮತ್ತತೆ. ನೋಡ್ರಿ ಶಬ್ದ ಏನಿದೆ, ಶುಭ ಕ್ರಿಯೆಗಳಿಂದ ಮೋಕ್ಷ ಮಾರ್ಗವಿದೆ ಎಂಬ ಪಕ್ಷಪಾತ ರೂಪದ ಭೇದ. ಭೇದ ಮಾಡಿದ ಇಮರಿ, ಭೇದ ನಿಜವಾಗಿ ಇಲ್ಲ, ಈತನೇ ಭೇದ ಮಾಡಿದ. ಮತ್ತೆ ಅದರಿಂದ ಭೇದ ಮಾಡಿ ಅಪರಾಧ ಮಾಡಿ, ಅಪರಾಧದ ಸಲುವಾಗಿ ಅಹಂಕಾರ ಪಡೋದಿದೆ ಏನ್ರಿ? ಇದು ಅಪರಾಧದೊಳಗೆ ಅಹಂಕಾರ ಇದೆ ರೀ. ಭೇದ ಮಾಡಿದ ಅದರಿಂದ ಆಗಿರುವಂಥ ಉನ್ಮತ್ತತೆ ಅದರಲ್ಲಿ ಇದೆ. ಯಾವುದರಿಂದ? ಭೇದ ಮಾಡುವುದರಿಂದ ಉನ್ಮತ್ತತೆ ಇದೆ. ಅದು ಒಂದು ವೇಳೆ ಅಶುದ್ಧ ಅಂಥೇಳಿ ತಿಳಿತಿದ್ದ ಅಂತಂದ್ರೆ ಅದರೊಳಗೆ ಅವನು ಉನ್ಮತ್ತ ಆಗತಾನೇ ಇರಲಿಲ್ಲ. ನೋಡ್ರಿ ಎಷ್ಟು ತಿಳಿತಿದೆ, ತಿಳ್ಕೊಳ್ರಿ. ಮುಂದಿಂದು ಬರೀ ಓದಿಬಿಡ್ತೇನೆ. ಮತ್ತೆ ಹೇಗಿದೆ? ಪೀತಮೋಹಂ, ಅದು ವಿಪರೀತತೆಯನ್ನು ನುಂಗಿರುವಂಥದ್ದಿದೆ. ಬಹಳ ಅದ್ಭುತ ನೋಡ್ರಿ. ವಿಪರೀತತೆಯನ್ನು ನುಂಗಿರುವಂಥದ್ದಿದೆ. ಅಲ್ಲಿ ಮೇಲೇನು ಹೇಳಿದಾರ್ರಿ? ಕವಲಿತ ತಮಃ ಹೇಳಿದಾರಲ್ಲ, ಅದೇನಿದೆ? ಮಿಥ್ಯಾತ್ವ ಅಂಧಕಾರವನ್ನು ದೂರ ಮಾಡಿರುವಂಥದ್ದಿದೆ. ಇದು ವಿಪರೀತತೆಯನ್ನು ನುಂಗಿರುವಂಥದ್ದಿದೆ. ಯಾವುದದ? ಮತ್ತೆ ಹೇಗಿದೆ ಅಂತ ಹೇಳಿ ಕೇಳಿದರೆ ಯಾವುದನ್ನರಿ? ಮತ್ತೆ ಹೇಗಿದೆ? ಯಾವುದು? ಕ್ರಿಯೆ, ಕರ್ಮ. ಹೇಗಿದೆ ಕರ್ಮ ಅಂದಿರಲ್ಲ, ಅದರದೇ ಇದು ಮತ್ತು ವಿಸ್ತಾರ. ಮತ್ತೆ ಹೇಗಿದೆ? ಅಲ್ಲಿ ಕರ್ಮ ಅಂತ ಹೇಳಿ ಶಬ್ದ ಪ್ರಯೋಗ ಮಾಡಲಿಕ್ಕೆ ಅವ್ರು ನಿಲ್ಲಲಿಲ್ಲ. ಮತ್ತೆ ಹೇಗಿದೆ? ಇಷ್ಟು ಕೇಳಿದ ನಂತರ ಪೀತಮೋಹಂ, ಅದು ವಿಪರೀತತೆಯನ್ನು ನುಂಗಿರುವಂಥದ್ದಿದೆ. ಹೇಗೆ ಯಾವನು ಮದ್ದು ಗುಣಿಕೆಯ ಪಾನ ಮಾಡಿ ಉನ್ಮತ್ತನಾಗುತ್ತಾನೆ, ಹಾಗಿದ್ದಾರೆ ಪುಣ್ಯಕರ್ಮವನ್ನು ಒಳ್ಳೆಯದೆಂದು ಮನ್ನಿಸುವಂಥವರು. ಅವ್ರಿಗೆ ಯಾರ್ದು ಭಯ ಇದೆ? ಜಿನವಾಣಿಯ ಪ್ರತಿಪಾದಕರಿಗೆ, ವಸ್ತು ಸ್ವರೂಪದ ಪ್ರತಿಪಾದಕರಿಗೆ ಭಯ ಯಾರ್ದಿರೋದ್ರಿ? ಹೇಳ್ತಾ ಇದ್ದಾರೆ ಅವರಿಗೆ, ಮತ್ತು ಅವರಿಂದೇನು ಭಯ ಪಡ್ತಾರ್ರಿ? ಹೇಳ್ತಾ ಇರೋದು ಯಾರಿಗೆ? ಯಾರು ಶುಭದೊಳಗೆ ಬರಲೇ ಇಲ್ಲ, ಯಾರು ಸಂಸಾರದೊಳಗೆ ಮಗ್ನದಾರೋ ಅವ್ರಿಗೆ ಹೇಳ್ತಾರೆ ಇಲ್ಲ, ಶುಭದೊಳಗೆ ಬಂದವರಿಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಯ ಇದೆ ಅಂದ್ರೆ ಇಲ್ಲ. ಯಾಕಿಲ್ಲ? ಸತ್ಯಕ್ಕ ಯಾವಾಗೂ ಭಯ ಇರುವುದಿಲ್ರಿ. ಸತ್ಯ ಇದು ಸ್ವರೂಪ, ವಸ್ತುವಿನ ಸ್ವರೂಪ ಇದೆ ಮತ್ತು ಜ್ಞಾನದ ಸ್ವಭಾವ ಕೂಡ ಇದೆ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಹೇಳಬೇಕಾದ್ರೆ ವಚನದ ಪ್ರಯೋಜನ ಕೂಡ ಸತ್ಯದ ಪ್ರತಿಪಾದನೆ ಮಾಡುವುದರ